ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸಿಂದ ಮೆಸೇಜಸ್ನ ಗೈಡೆನ್ಸ್ನ ತರ್ತಾ ಇದ್ದೀವಿ. ಈ ಸಮಯದಲ್ಲಿ ನಮ್ಮ ಆ್ಯನ್ಸಿಸ್ಟರ್ಸು ನಮಗೆ ಏನು ಹೇಳಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಯಾವ ಒಂದು ಗೈಡೆನ್ಸ್ನ ಕೊಡಬೇಕಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ಇವತ್ತಿನ ಟಾರೋ ರೀಡಿಂಗಲ್ಲಿ ಗೈಡೆನ್ಸ್ ಜೊತೆಗೇ ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ಏನು, ನಿಮ್ಮನ್ನು ನೋಡಿದಾಗ ಅವರಿಗೆ ಯಾವ ರೀತಿ ಪ್ರೀತಿ ಭಾವನೆಗಳು ಬರುತ್ತೆ. ಸೊ ದಿಸ್ ರೀಡಿಂಗ್ ನಿಮ್ಮ ಆ್ಯನ್ಸಿಸ್ಟರ್ಸು ಈ ರೀಡಿಂಗ್ ಮುಖಾಂತರ ನಿಮ್ಮನ್ನು ಮೋಟಿವೇಟ್ ಮಾಡೋದು, ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ ಎನಿಥಿಂಗ್ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ಈ ಸಮಯದಲ್ಲಿ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅದೆಲ್ಲ ನೋಡೋಣ ಇವತ್ತಿನ ರೀಡಿಂಗಲ್ಲಿ. ಆಲ್ ರೈಟ್, ಸೊ ಲೆಟ್ಸ್ ಬಿಗಿನ್. ಆ್ಯಕ್ಚುಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಪೋಲಾರ್ ಬೇರ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಪಾಂಡಾ. ಓಕೆ, 2 ಬ್ಯೂಟಿಫುಲ್ ಆಗಿ ಕ್ಯೂಟ್ ಆಗಿರುವಂಥ 2 ಅನಿಮಲ್ಸು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ಇರುವಂಥ ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದು ಫಾರ್ ಶ್ಯೂರ್ ಇವತ್ತಿನ ರೀಡಿಂಗಲ್ಲಿ. ಲೆಟ್ಸ್ ಸಿ. ಸೊ ಗ್ರೂಪ್ ನಂಬರ್ 1 ಪೋಲಾರ್ ಬೇರ್, ಗ್ರೂಪ್ ನಂಬರ್ 2 ಪಾಂಡಾ. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಆ್ಯನ್ಸಿಸ್ಟರ್ಸಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಆ್ಯನ್ಸಿಸ್ಟರ್ಸ್, ನಿಮ್ಮ ಪೂರ್ವಜರಿಂದ ಈ ಬ್ಯೂಟಿಫುಲ್ ಮೆಸೇಜಸ್, ಗೈಡೆನ್ಸ್, ಸ್ವಲ್ಪ ಮೋಟಿವೇಶನ್, ಸ್ವಲ್ಪ ಪ್ರೀತಿ, ಒಂದು ಸ್ವಲ್ಪ ವಾರ್ಮ್ ಹಗ್ ನಿಮಗೆ ಟು ಶೋ ದೇರ್ ಲವ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಆ್ಯನ್ಸಿಸ್ಟರ್ಸು ಅಂದರೆ ನಿಮ್ಮ ಪೂರ್ವಜರಿಂದ ಬರ್ತಾ ಇರೋವಂಥ ಮೊದಲನೇ ಇಮೇಜು ಅಥವಾ ವಿಷನ್ ಬಂದು ಸ್ಟಾರ್ ತೋರಿಸ್ತಾ ಇರೋದು. ಬ್ರೈಟ್ ಸ್ಟಾರ್ ಆಕಾಶದಲ್ಲಿ ಇದು ರಾತ್ರಿ ಹೊತ್ತು ಫುಲ್ಲು ಕ್ಲಿಯರ್ ಆಗಿರುವಂಥ ಸ್ಕೈಯಲ್ಲಿ ದೇರ್ ಇಸ್ ದಿಸ್ ಬ್ರೈಟೆಸ್ಟ್ ಶೈನಿಂಗ್ ಸ್ಟಾರ್, ಅದು ನೀವು ಅಂತ ತೋರಿಸ್ತಾ ಇರೋದು. ಮತ್ತು ಆ ತಂಪಾಗಿರುವಂಥ ಸಂಜೆನ ತೋರಿಸ್ತಾ ಇರೋದು. ಆ ರಾತ್ರಿ ಪರ್ಟಿಕ್ಯುಲರ್ ಆಗಿ ಆ ಸ್ಟಾರು ಬ್ರೈಟಾಗಿ ಶೈನ್ ಆಗ್ತಾ ಇರೋವಂಥ ಸ್ಟಾರ್ನ ನೋಡ್ತಾ ಆ ತಂಪಾಗಿರುವಂಥ ಗಾಳಿನಲ್ಲಿ ಕೂತಾಗ ಎಷ್ಟು ಸಮಾಧಾನವಾಗಿರುತ್ತೆ, ಎಷ್ಟು ಕಂಫರ್ಟಬಲ್ ಆಗಿರುತ್ತೆ, ಆ ಎನರ್ಜಿ ನಿಮ್ಮನ್ನು ತೋರಿಸ್ತಾ ಇರೋದು. ಮತ್ತು ನಾವು ರಾತ್ರಿ ಮಲ್ಕೊಂಡಾಗ ಚಳಿನಲ್ಲಿ ಆ ಬ್ಲ್ಯಾಂಕೆಟ್ನ ಹೊತ್ಕೊಳ್ತೀವಲ್ಲ, ಆ ಕಂಫರ್ಟ್ ಏನಿರುತ್ತೆ ಆ ಕಂಫರ್ಟ್ ಬಂದು ನೀವು ಅಂತ ತೋರಿಸ್ತಾ ಇರೋದು. ಅಂದರೆ ಬೇರೆ ಜನರಿಗೋಸ್ಕರ, ಅಂದರೆ ಬೇರೆಯವ್ರಿಗೋಸ್ಕರ ಇಂಥ ಒಂದು ಕಂಫರ್ಟಬಲ್ ಪ್ಲೇಸನ್ನು ಅಥವಾ ಕಂಫರ್ಟಬಲ್ ಫೀಲಿಂಗ್ನ ಕೊಡುವಂಥ ಕೆಪಾಸಿಟಿ ಇರುವಂಥವ್ರು ನೀವು. ಬೇರೆಯವ್ರ ಜೀವನದಲ್ಲಿ ನೀವು ವಾರ್ಮ್ ಬ್ಲ್ಯಾಂಕೆಟ್, ಬೇರೆಯವ್ರ ಜೀವನದಲ್ಲಿ ನೀವು ಆ ಬ್ರೈಟ್ಲಿ ಶೈನಿಂಗ್ ಸ್ಟಾರ್ ಆ್ಯಂಡ್ ಯು ಆರ್ ಅ ಗಿವರ್. ಯಾರಿಗೆ ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಾದ ಸಹಾಯ ಬೇಕಿದ್ರೆ ಅಥವಾ ಏನಾದರೂ ಕಷ್ಟ ಸುಖ ಹಂಚ್ಕೊಳ್ಬೇಕಿದ್ರೆ ಯು ಆರ್ ದ ಪರ್ಸನ್. ಪ್ರತಿಯೊಬ್ಬರಿಗೂ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದು, ಸಪೋರ್ಟ್ ಮಾಡೋದು, ನಿಮ್ಮ ಹಾರ್ಟನ್ನು, ನಿಮ್ಮ ಪ್ರೀತಿನ ಎಷ್ಟು ಸಾಧ್ಯ ಅಷ್ಟು ಹಂಚ್ಕೊಳ್ಳೋದು, ದಟ್ ಈಸ್ ಯು. ಗ್ರೂಪ್ ನಂಬರ್ 1 ಇಂಥ ಒಂದು ಬ್ಯೂಟಿಫುಲ್ ಫೀಲಿಂಗ್ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮ್ಮ ಎನರ್ಜಿನ ಕಂಪೇರ್ ಮಾಡ್ತಾ ಇರೋದು ಫಾರ್ ದಟ್ ವಾರ್ಮ್ ಬ್ಲ್ಯಾಂಕೆಟ್, ದಟ್ ಕೋಝಿ ನೈಟ್, ದಟ್ ಕಂಫರ್ಟಬಲ್ ಫೀಲಿಂಗು, ತಂಪಾಗಿರುವಂಥ ಸಂಜೆ, ಎಲ್ಲೂ ಏನು ಪ್ರಾಬ್ಲಮ್ಸ್ ಇಲ್ಲ, ಲೈಕ್ ವಿ ಆರ್ ಸೋ ಕಾಮ್, ಬ್ಯೂಟಿಫುಲಿ ಲೈಕ್ ರಿಲ್ಯಾಕ್ಸ್ಡ್. ಆ ಒಂದು ಎನರ್ಜಿ ನಿಮ್ಮನ್ನು ಕಂಪೇರ್ ಮಾಡ್ತಾ ಇರೋದು ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಆ್ಯನ್ಸಿಸ್ಟರ್ಸ್. ಇವತ್ತು ನೀವು ಈ ಭೂಮಿ ಮೇಲೆ ಇರೋದು ಇಟ್ ಈಸ್ ಲೈಕ್ ಅ ಕಂಫರ್ಟ್. ಜನರಿಗೆ, ನಿಮ್ಮ ಸುತ್ತಮುತ್ತ ಇರೋ ಜನರಿಗೆ ಆ ಕಂಫರ್ಟ್ನ ನೀವು ತರ್ತಾ ಇರೋವಂಥ ಒಂದು ಆ ಭಾವನೆನ ನನಗೆ ಫೀಲ್ ಮಾಡಿಸ್ತಾ ಇರೋದು. ಐ ಜಸ್ಟ್ ವಾಂಟ್ ಈ ವಿಂಟರ್ ಈವ್ನಿಂಗಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ಕಾಫಿ ಇಟ್ಕೊಂಡು ಎಷ್ಟೊತ್ತು ಬೇಕಾದರೂ ಮಾತಾಡ್ತಾ ಇರ್ಬೋದು. ಆ್ಯಂಡ್ ನಿಮಗೆ ನಿದ್ದೆ ಬಂದಿದ್ರು ಪೇಷನ್ಸ್ ಆಗಿ ಕೂತ್ಕೊಂಡು ಇಲ್ಲ ಪರವಾಗಿಲ್ಲ ಹೇಳಿ, ಏನು ಹೇಳ್ತಿದ್ದೀರಾ, ಐ ವಾಂಟ್ ಟು ಲಿಸನ್ ಅಂತ ಹೇಳಿ ಕಂಫರ್ಟಬಲ್ ಆಗಿ ಕೇಳ್ತಾ ಇರೋದು. ಸೊ ಯು ಆರ್ ಸಚ್ ಅ ಬ್ಯೂಟಿಫುಲ್ ವಾರ್ಮ್ ಫಝಿ ಹ್ಯೂಮನ್ ಬೀಯಿಂಗ್ಸ್ ನೀವು. ಗ್ರೂಪ್ ನಂಬರ್ 1. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ದೇ ಆರ್ ಸೋ ಪ್ರೌಡ್ ಆಫ್ ಯುವರ್ ಎನರ್ಜಿ, ಆ ಸಾಫ್ಟ್ನೆಸ್, ಆ ಟೆಂಡರ್ನೆಸ್, ಆ ವಾರ್ಮ್ ಫೀಲಿಂಗ್ ನೀವು ಬೇರೆ ಜನರಿಗೆ ಕೊಡೋದು. ಸೊ ಮೊದಲನೇದು ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ನಿಮ್ಮ ಈ ಕ್ವಾಲಿಟಿನ ಹೈಲೈಟ್ ಮಾಡ್ತಾ ಇರೋದು. ಇಟ್ ಇಸ್ ಸಚ್ ಅ ಬ್ಯೂಟಿಫುಲ್ ಕ್ವಾಲಿಟಿ ಅಥವಾ ಪರ್ಸ್ನಾಲಿಟಿ ನಿಮ್ಮದು. ಬಟ್ ದ ಪ್ರಾಬ್ಲಮ್ ಈಸ್, ದೇರ್ ಇಸ್ ಅ ಬಟ್ ಮಧ್ಯದಲ್ಲಿ. ಸೊ ದ ಪ್ರಾಬ್ಲಮ್ ಈಸ್ ನೀವು ಇಷ್ಟೊಂದು ಕೋಸಿಯಾಗಿ ಕಂಫರ್ಟಬಲ್ ಆಗಿ ಎಲ್ಲರನ್ನೂ ನೋಡ್ಕೊಳ್ತಾ ನಿಮ್ಮನ್ನು ನೀವು ನೋಡ್ಕೊಳ್ತಿದ್ದೀರಾ ಇಲ್ವಾ ಅನ್ನೋವಂಥ ಒಂದು ಪ್ರಶ್ನೆ.
ಇತ್ತೀಚೆಗೆ ನಿಮಗೆ ಅವೇರ್ನೆಸ್ ಬಂದಿರ್ಬೋದು, ನಿಮ್ಮನ್ನು ನೀವು ಕೂಡ ನೋಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಇನ್ನೂ ಜಾಸ್ತಿ ಆ ಪ್ರಯಾರಿಟಿನ ಇಂಪ್ರೂವ್ ಮಾಡಬೇಕು ಅಥವಾ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಆವಾಗವಾಗ ಮರ್ತೋಗ್ಬಿಡ್ತೀರ ನಿಮ್ಮ ಬಯಕೆಗಳೇನು, ನಿಮಗೆ ಏನು ಬೇಕು ಜೀವನದಲ್ಲಿ, ಅಥವಾ ನೀವು ಕಂಫರ್ಟಬಲ್ ಆಗಿದ್ದೀರಾ, ಬೇರೆಯವ್ರಿಗೆ ಬ್ಲ್ಯಾಂಕೆಟ್ನ ಹೊಚ್ಚಿ ಕಂಫರ್ಟಬಲ್ ಆಗಿ ಮಲಗಿಸೋ ಅಂಥ ಆ ಪ್ರೀತಿ ತುಂಬಿರೋವಂಥ ನಿಮ್ಮ ಆ ಕ್ವಾಲಿಟಿ ಅಥವಾ ಪರ್ಸ್ನಾಲಿಟಿನಲ್ಲಿ ನಿಮ್ಮ ಹತ್ರ ಬ್ಲ್ಯಾಂಕೆಟ್ ಇದೆಯಾ ಇಲ್ವಾ ಅಂತ ಯಾವತ್ತಾದರೂ ನೋಡ್ಕೊಂಡಿದ್ದೀರಾ? ನೀವು ಥಂಡಿಯಲ್ಲಿ ಮಲ್ಕೊಂಡು ಬೇರೆಯವರಿಗೆ ಬ್ಲ್ಯಾಂಕೆಟ್ ಕೊಡ್ತಾ ಇದ್ದೀರಾ? ಸೊ ಇದೆಲ್ಲ ಪ್ರಶ್ನೆಗಳು ನಿಮ್ಮ ಆನ್ಸೆಸ್ಟರ್ಸ್ ನಿಮಗೆ ಕೇಳ್ತಾ ಇರೋವಂಥದ್ದು. ಬಟ್ ಯು ಆರ್ ಸಚ್ ಅ ಬ್ಯೂಟಿಫುಲ್ ಸೋಲ್ಸ್. ನೀವು ಗ್ರೂಪ್ ನಂಬರ್ 1. ಸೊ ದಿಸ್ ಪೋಲಾರ್ ಬೇರ್, ಲೈಕ್ ಎಲ್ಲರಿಗೂ ನೀವು ಸಪೋರ್ಟಿಗೆ ನಿಂತ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಇರೋವಂಥವ್ರು. ಸೊ ನಿಮ್ಮ ಆನ್ಸೆಸ್ಟರ್ಸ್ ಬಂದು ಲೈಕ್ ದೇ ವಾಂಟ್ ಟು ಪ್ರೇಸ್, ನಿಮ್ಮನ್ನು ಹೊಗಳ್ಬೇಕು, ನಿಮ್ಮ ಬಗ್ಗೆ ಹೇಳಬೇಕು, ನೀವು ಯಾರು ಅಂತ ನಿಮಗೆ ನೆನಪಿಸ್ಬೇಕು, ಎಂಥ ಒಂದು ಒಳ್ಳೆ ಹೃದಯ ಇರೋವಂಥ ಒಂದು ವ್ಯಕ್ತಿತ್ವ ನಿಮ್ಮದು ಅಂತ ಹೇಳಬೇಕು ಅಂತ ಹೇಳಿ ದೇ ವಾಂಟ್ ಟು ಶೋ ಆ ಪ್ರೀತಿನ. ನೀವೆಲ್ಲರಿಗೂ ಬೇರೆಯವ್ರಿಗಿರ್ತೀರ, ನಾವು ನಿಮಗೋಸ್ಕರ ಇದ್ದೀವಿ. ನೀವು ಮಾಡ್ತಾ ಇರೋವಂಥ ಪ್ರತಿಯೊಂದು ಕೆಲಸಗಳಿರ್ಬೋದು, ಬೇರೆಯವ್ರಿಗೆ ಹಂಚೋವಂಥ ಪ್ರೀತಿ ಇರ್ಬೋದು, ನಾವು ಯಾವಾಗಲೂ ನೋಡ್ತಾ ಇರ್ತೀವಿ. ಆ್ಯಂಡ್ ವಿ ಆರ್ ಸೋ ಪ್ರೌಡ್ ಆಫ್ ಯು. ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಇಂಟೆನ್ಷನ್ ಇರ್ಬೋದು, ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಆಫ್ ಯು ಅಂತ ಹೇಳಿ. ಇನ್ನೊಂದು ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು, the card along with this polar bear card is road runner bird. ಸೊ ರೋಡ್ ರನ್ನರ್ ಬರ್ಡ್ ಬಂದು ಈ ಎನರ್ಜಿ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು. ನೀವು ನೋಡ್ಕೊಳ್ಳೋ ಅಂಥ ಒಂದು ಮನೋಭಾವ ಇರೋವಂಥವ್ರು, ಮತ್ತು ಬೇರೆಯವ್ರಿಗೋಸ್ಕರ ಮಾಡೋವಂಥ ಮನೋಭಾವ ಇರೋರು. ನಿಮ್ಮನ್ನು ನೀವು ಮರ್ತೋಗೋದು ಇಟ್ ಈಸ್ ವೆರಿ ಕಾಮನ್ ಆ್ಯಂಡ್ ವೆರಿ ಈಸಿ ನಿಮಗೆ. ಮತ್ತು ಜೀವನದಲ್ಲಿ ತುಂಬ ಸೀರಿಯಸ್ ಆಗೋಗೋದು, ಲೈಕ್ ಏನಾದರೂ ಮಾಡ್ತಾ ಆ ಸೀರಿಯಸ್ನೆಸ್ ನಿಮ್ಮಲ್ಲಿ, ಬಿಕಾಸ್ ಯು ಆರ್ ಸೋ ಫೋಕಸ್ಡ್ ಏನೇನಾದರೂ ಮಾಡಬೇಕು ಅಂತ ಹೇಳಿ, ಅಥವಾ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಯು ಬಿಕಮ್ ವೆರಿ ಸೀರಿಯಸ್. ಆ ಇನ್ನರ್ ಚೈಲ್ಡ್ನ ಇಗ್ನೋರ್ ಮಾಡೋದು, ನಿಮ್ಮ ಬೇಕು ಬೇಡಗಳನ್ನ ಇಗ್ನೋರ್ ಮಾಡೋದು. ಸೊ ಡೋಂಟ್ ಬಿ ಸೋ ಸೀರಿಯಸ್ ಅಂತ ಹೇಳ್ತಾ ಇರೋದು. ನಿಮಗೂ ಕೂಡ ಏನು ಬೇಕು ಅದ್ರ ಬಗ್ಗೆ ಕೂಡ ಕಾಳಜಿ ವಹಿಸೋದು ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಎಸ್, ಗಿವ್ ವಾರ್ಮ್ ಬ್ಲ್ಯಾಂಕೆಟ್ ಎಲ್ಲರೂ ನೋಡ್ಕೊಳ್ಳಿ. ಬಟ್ ನಿಮಗೆ ಬ್ಲ್ಯಾಂಕೆಟ್ ಇಲ್ದಿರಾ, ಅಥವಾ ನಿಮಗೇನೆ ಆ ಕಂಫರ್ಟಬಲ್ ಇಲ್ದಿರಾ, ಅಥವಾ ನಿಮ್ಮ ಕಪ್ಪೆನೇ ಫುಲ್ ಆಗ್ದಿರಾ ಬೇರೆಯವ್ರಿಗೆ ಕೊಡಕ್ಕೆ ಹೋದಾಗ ಯು ವಿಲ್ ಫೀಲ್ ಸೋ ಟಯರ್ಡ್. ಮತ್ತು ಬೇರೆಯವ್ರ ಜನರ ಬಗ್ಗೆ ನಿಮಗೆ ಇರಿಟೇಷನ್ ಬರುತ್ತೆ. ಬಿಕಾಸ್ ನಾನು ಕೊಡ್ತಾನೆ ಹೋಗ್ತಾ ಇರ್ತೀನಿ, ಬಟ್ ಯಾರಿಗೂ ಆ ರೆಸ್ಪೆಕ್ಟ್ ಇಲ್ಲ ನನ್ನ ಮೇಲೆ, ಯಾರಿಗೂ ಅದು ಅರ್ಥನೇ ಆಗೋದಿಲ್ಲ ನಾನು ಎಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ ಹಂಚ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ. ಬಿಕಾಸ್ ಯು ಆರ್ ಗಿವಿಂಗ್ ಸೋ ಮಚ್. ಆ ಜನರಿಗೆ ಅಥವಾ ಆ ವ್ಯಕ್ತಿಗೆ ಅದರ ವ್ಯಾಲ್ಯೂವೇ ಗೊತ್ತಿಲ್ಲದೆ ಇರ್ಬೋದು ನಿಮ್ಮ ಸುತ್ತಮುತ್ತ ಇರೋರಿಗೆ. ಸೊ ಫಸ್ಟ್ ಫಿಲ್ ಯುವರ್ ಕಪ್. ನೀವು ಫುಲ್ಲಾಗಿಲ್ದಿರ ಬೇರೆಯವ್ರಿಗೆ ಕೊಡೋದು ಇಟ್ ಈಸ್ ನಾಟ್ ವೆರಿ ಸ್ಮಾರ್ಟ್ ಡೆಸಿಷನ್. ಸೊ ನಿಮ್ಮ ಆನ್ಸೆಸ್ಟರ್ಸ್ ನಿಮಗೆ ಹೇಳ್ತಾ ಇರೋದು, ಲುಕ್ ಅಟ್ ಆಲ್ ದ ಯೆಲ್ಲೋ, ಆರೆಂಜ್, ವೆರಿ ಆಟಮ್ ಕೋಸಿ ಎನರ್ಜಿ ಅಗೇನ್ ಇಲ್ಲಿ. ಮತ್ತು ಈ ರೋಡ್ ರನ್ನರ್ ಮಾತಾಡ್ತಾ ಇರೋದು ಈ ಪರ್ಟಿಕ್ಯುಲರ್ ಬರ್ಡ್ ಎನರ್ಜಿ, ಅಥವಾ ಈ ಬರ್ಡಿಂದ ಬರ್ತಾ ಇರೋಂಥ ಮೆಸೇಜ್ ಬಂದು, ಡೋಂಟ್ ಫರ್ಗೆಟ್ ಟು ಹ್ಯಾವ್ ಫನ್. ನಗೋದನ್ನು ಮರಿಬೇಡಿ, ನಿಮ್ಮನ್ನು ನೀವು ನೋಡ್ಕೊಳ್ಳೋದನ್ನ ಮರಿಬೇಡಿ, ನಿಮ್ಮ ದೇಹನ, ನಿಮ್ಮ ಫಿಸಿಕಲ್ ಹೆಲ್ತನ್ನು ನೋಡ್ಕೊಳ್ಳೋದನ್ನ ಮರಿಬೇಡಿ, ನೀವು ಖುಷಿಯಾಗಿದ್ದೀರಾ ಅಂತ ನೋಡ್ಕೊಳ್ಳೋದು ಮರಿಬೇಡಿ. ಪ್ರತಿದಿನ ನಿಮ್ಮನ್ನು ನೀವು ಕೂಡ ಕೇಳ್ಕೊಳ್ಳಿ, ಇವತ್ತು ನಾನು ಯಾವ ರೀತಿ ಇದ್ದೀನಿ, ನನ್ನ ಎಮೋಷನ್ಸ್ ಯಾವ ರೀತಿ ಇದೆ, ನನ್ನ ಯಾವ ಭಾಗದಲ್ಲಿ ನನಗೆ ನೋವಿದೆ, ಅಥವಾ ಎಲ್ಲಿ ಎನರ್ಜಿ ಸ್ಟಕ್ ಆಗಿರೋ ಥರ ಇದೆ ನನ್ನ ಬಾಡಿನಲ್ಲಿ ಅಂತ ಹೇಳಿ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತ ಹೇಳೋದಕ್ಕೆ ನಿಮ್ಮ ಆನ್ಸೆಸ್ಟರ್ಸ್ ಬಂದಿರೋದು. ಮೇ ಬಿ ಇತ್ತೀಚೆಗೆ ನಿಮ್ಮನ್ನು ನೀವು ತುಂಬ ಇಗ್ನೋರ್ ಮಾಡಿರ್ಬೋದು, ಅಥವಾ ನೀವು ಪ್ಲ್ಯಾನ್ ಮಾಡ್ತಿರ್ಬೋದು, ಇಲ್ಲ ಇದು ಮಾಡಬೇಕು, ಇಲ್ಲ ಈ ರೀತಿ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳಿ. ಬಟ್ ಅಷ್ಟೊಂದು ಸ್ಟೆಪ್ಸ್ ತೊಗೊಳ್ದೇ ಇರ್ಬೋದು ಈ ನಿಮ್ಮನ್ನು ನೋಡ್ಕೊಳ್ಳೋ ಅಂಥ ವಿಚಾರದಲ್ಲಿ. ಯು ಮೇ ಬಿ ಇಗ್ನೋರಿಂಗ್ ನಿಮ್ಮ ಹೆಲ್ತ್ನ. ಸೊ ದೆರ್ ಇಸ್ ಸಮಥಿಂಗ್ ಅಬೌಟ್ ಯೋರ್ ಸೆಲ್ಫ್. ಗ್ರೂಪ್ ನಂಬರ್ 1 ಬೇರೆಯವ್ರಿಗೇ ಮಾಡ್ತಾ ಇರೋದಲ್ಲ, ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ನಿಮ್ಮ ಬಗ್ಗೆನೂ ನೀವು ಕಾಳಜಿ ವಹಿಸೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ದ್ಯಾಟ್ ಈಸ್ ದ ಮೇನ್ ಥೀಮ್ ನಿಮ್ಮ ಗ್ರೂಪ್ಗೆ ಬರ್ತಾ ಇರೋದು ಮೆಸೇಜಸ್ಸು ನಿಮ್ಮ ಆನ್ಸೆಸ್ಟರ್ಸ್ ಮುಖಾಂತರ. ಯಾಕೆಂದರೆ ಈ ಆರೆಂಜ್ ಆ್ಯಂಡ್ ಯೆಲ್ಲೋ ಕಲರ್ ಎರಡೂ ತೋರಿಸ್ತಾ ಇರೋದು ನಿಮಗಿರೋವಂಥ ಆ ಪ್ಯಾಷನನ್ನು. ನಿಮಗೂ ಏನೆಲ್ಲ ಮಾಡಬೇಕಂತ ಆಸೆ ಇರುತ್ತೆ, ಅಥವಾ ಎಲ್ಲಾದರೂ ಹೋಗ್ಬೇಕಂತ ಆಸೆ ಇರುತ್ತೆ, ಅಥವಾ ನಿಮ್ಮದೇ ಒಪಿನಿಯನ್ ಇರುತ್ತೆ. ಬಟ್
ಬೇರೆಯವ್ರಿಗೋಸ್ಕರ ನೀವು ಕಾಂಪ್ರಮೈಸ್ ಮಾಡ್ಕೊಳ್ತಾ ನಿಮ್ಮ ಒಪಿನಿಯನ್ಸು ನಿಮ್ಮ ಐಡಿಯಾಸನ್ನು ನೀವೇ ಕಡೆಗಣಿಸಿರ್ಬೋದು. ಹೋಗಲಿ ಬಿಡಿ ಅವ್ರು ಹೇಳ್ದಂಗೆ ಆಗಲಿ ಅಂತ ಹೇಳಿ ಸುಮ್ಮನೆ ಪ್ರಾಬ್ಲಮ್ಸ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ. ಬಟ್ ಸಮ್ಟೈಮ್ಸ್ ನಿಮಗೆ ಏನು ಬೇಕು ಅಂತ ನೀವು ಓಪನ್ ಆಗಿ ಹಂಚ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸು. ನೀವು ಹೇಳಲಿಲ್ಲ ಅಂದರೆ ನಿಮಗೇನು ಬೇಕು ಅಂತ ಹೇಳಿ ಜನರಿಗೆ ಹೇಗೆ ಅರ್ಥ ಆಗುತ್ತೆ? ಹೇಳಿದ್ದೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಜನರಿಗೆ, ನೀವು ಹೇಳದೇ ಇರೋದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾರೆ ಜನರು ಅಂತ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎಸ್ಪೆಷಲಿ ನಿಮ್ಮ ಆ್ಯನ್ಸಿಸ್ಟರ್ಸು ನಿಮಗೆ ಕೇಳ್ತಾ ಇರೋದು. ಇವತ್ತಿನ ರೀಡಿಂಗಲ್ಲಿ ಹೇಳಿದ್ದೀರಾ ನಿಮಗೆ ಈ ಥರ ಒಂದು ಭಾವನೆಗಳಿದೆ ಅಥವಾ ನಿಮ್ಮದೇ ಆದಂಥ ಐಡಿಯಾಸ್ ಇದೆ, ಒಪಿನಿಯನ್ಸ್ ಇದೆ, ಪ್ರಯಾರಿಟೀಸ್ ಇದೆ, ನಿಮ್ಮದೇ ಆದಂಥ ಕೆಲಸ ಕಾರ್ಯಗಳಿದೆ. ಯಾವಾಗಲೂ ನಾನು ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕಾಗೋದಿಲ್ಲ, ಸಾರಿ ಇವತ್ತು ಐ ಹ್ಯಾವ್ ಮೈ ಓನ್ ವರ್ಕ್ ಅನ್ನೋ ಅಂಥ ಒಂದು ಕ್ಯಾನ್ ಯು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಸೆಲ್ಫ್. ಸೊ ನಿಮಗೆ ಬೇಕಾಗಿರೋದು ನೀವು ನಿಮ್ಮ ಡೈಲಿ ಅಜೆಂಡಾನಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಪರಿಶೀಲಿಸೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸಮಯದಲ್ಲಿ ಲುಕ್ ಎಟ್ ದ ಎಂಪ್ರೆಸ್ ಎನರ್ಜಿ. ದಿಸ್ ಈಸ್ ಯು ಗ್ರೂಪ್ ನಂಬರ್ 1. ದ ಎಂಪ್ರೆಸ್ ಯಾವಾಗಲೂ ಎನರ್ಜಿ, ಆ ನೀರು, ಆ ಪ್ರೀತಿ ನಿಮ್ಮ ಸುತ್ತ ಹರಿತಾ ಇರುವಂಥದ್ದು. ಬಟ್ ಈ ಎಂಪ್ರೆಸ್ ಬರೀ ಕೊಡೋದು ಅಷ್ಟೇ ಅಲ್ಲ, ಶಿ ಗಿವ್ಸ್ ಇನ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸಲ್ಲಿ ಕೊಡೋ ಅಂಥ ಒಂದು ಕಲೆನ ಮಾಸ್ಟರ್ ಮಾಡ್ಕೊಂಡಿರೋದು ದ ಎಂಪ್ರೆಸ್ ಎನರ್ಜಿ. ತನ್ನ ಕಪ್ಪು ಫುಲ್ ಆಗಿಲ್ಲ ಅಂದರೆ, ತನ್ನ ಬ್ಯಾಟ್ರಿ ಫುಲ್ಲು ರೀಚಾರ್ಜ್ ಆಗಲಿಲ್ಲ ಅಂದರೆ, ತನ್ನ ಹತ್ರನೇ ಬ್ಲ್ಯಾಂಕೆಟ್ ಇಲ್ಲ, ಥಂಡಿನಲ್ಲಿ ಕೋಲ್ಡಲ್ಲಿ ಫ್ರೀಸ್ ಆಗೋ ಥರ ಮಲಗಿದ್ದೀನಿ ಅಂತಂದರೆ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಬೇರೆಯವ್ರನ್ನ ನೋಡ್ಕೊಳ್ಬೇಕು ಅಂತಂದರೆ ನಾನು ಚೆನ್ನಾಗಿದ್ರೆ ಮಾತ್ರ ಬೇರೆಯವ್ರಿಗೆ ನೋಡ್ಕೊಳ್ಳೋಕ್ಕಾಗೋದು, ನನ್ನ ಕ್ವಾಲಿಟಿ ಲವ್ ಕೊಡೋಕ್ಕಾಗೋದು, ಕ್ವಾಲಿಟಿ ಸಪೋರ್ಟ್ ಕೊಡೋಕ್ಕಾಗೋದು ಓನ್ಲಿ ವೆನ್ ಯು ಆರ್ ಸ್ಟ್ರಾಂಗ್, ಓನ್ಲಿ ವೆನ್ ಯು ಆರ್ ಇನ್ ಅ ವೆರಿ ಸ್ಟೇಬಲ್ ಪೊಸಿಷನ್ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಬೇರೆಯವ್ರನ್ನ ನೋಡ್ಕೊಳ್ಳೋಕ್ಕಾಗೋದು. ನಾವೇನೇ ನಮ್ಮ ಎನರ್ಜಿನೇ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಅಂದಾಗ ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋದು ಅಂಥ ಒಂದು ಹೈ ಕ್ವಾಲಿಟಿಯಾಗಿ ನಾವು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮನ್ನು ನಾವು ಫೋರ್ಸ್ ಮಾಡ್ತಾ ಇರ್ತೀವಿ, ಪುಷ್ ಮಾಡ್ತಾ ಇರ್ತೀವಿ. ಆ ಪುಷ್ ಮಾಡುವಂಥ ಒಂದು ಅರ್ಜೆನ್ಸಿನಲ್ಲಿ ಆ ಇರಿಟೇಷನ್ ಜಾಸ್ತಿ ಆಗುತ್ತೆ. ಲೈಕ್ ದೆರ್ ಇಸ್ ಲಾಡ್ ಆಫ್ ಡಿಸ್ಕಂಫರ್ಟ್ ಎಂಟೈರ್ ಸಿಚುವೇಷ್ನಲ್ಲಿ. ಬಟ್ ಯಾವಾಗ ನೀವು ಹೆಲ್ದಿ ಆಗಿರ್ತೀರ, ನಿಮ್ಮ ಮನಸ್ಸು ತುಂಬಿರುತ್ತೆ, ನೀವು ಖುಷಿಯಾಗಿದ್ದೀರಾ, ನಿಮ್ಮ ಫಿಸಿಕಲ್ ಹೆಲ್ತ್ ತುಂಬ ಸ್ಟ್ರಾಂಗ್ ಆಗಿದೆ, ಈವಾಗ ನೀವು ಕ್ವಾಲಿಟಿ ಸಪೋರ್ಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಈ ಮಿಲಿಟ್ರಿನಲ್ಲಿರೋರು ನಿಮ್ಮನ್ನು ನೋಡ್ಕೊಳ್ಳೋ ಅಂಥ ಇಡೀ ಇಂಡಿಯಾನ ಅಥವಾ ಆ ಪರ್ಟಿಕ್ಯುಲರ್ ಕಂಟ್ರಿನ ನೋಡ್ಕೊಳ್ಳೋದಕ್ಕೋಸ್ಕರ ಅವ್ರ ಫಿಟ್ನೆಸ್ನ ನೋಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು. ಅವ್ರು ವೀಕ್ ಆಗಿದ್ದಾಗ ನಮ್ಮನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರ ಫಿಟ್ನೆಸ್ಸು ಎವ್ರಿ ಡೇ ಫಿಟ್ಟಾಗಿ ಹೆಲ್ದಿಯಾಗಿ ತಿನ್ನೋದು, ಫಿಟ್ನೆಸ್ನ ಫಾಲೋ ಮಾಡೋದು, ಡೈಲಿ ಪ್ರಾಕ್ಟೀಸ್ಗಳನ್ನ ಮಾಡೋದು. ಅವರು ಆ ಮೆಂಟಲ್ ಸ್ಟೇಟಲ್ಲಿ, ಆ ಫಿಸಿಕಲ್ ಸ್ಟೇಟಲ್ಲಿ, ಹೈ ಲೆವೆಲ್ ಫಿಸಿಕಲ್ ಸ್ಟೇಟ್, ಮೆಂಟಲ್ ಸ್ಟೇಟಲ್ಲಿ ಇದ್ದಾಗ ಮಾತ್ರ ಅವರು ಆ ಕಂಟ್ರಿನ ನೋಡ್ಕೊಳ್ಳೋಕ್ಕಾಗೋದು, ಆ ಪ್ರಜೆಗಳಿಗೋಸ್ಕರ ಸಪೋರ್ಟಿಗೆ ನಿಂತ್ಕೊಳ್ಳೋಕ್ಕಾಗೋದು. ಯು ಕೆನಾಟ್ ಎಕ್ಸ್ಪೆಕ್ಟ್ ನೀವೆಲ್ಲೋ ಹಳ್ಳದಲ್ಲಿ ಬಿದ್ದಾಗ ಯಾವುದೋ ಒಂದು ವೀಕಾಗಿ ಟಯರ್ಡ್ ಆಗಿರೋ ವ್ಯಕ್ತಿ ಬಂದು ಕೈ ಕೊಡಿ ನಾನು ಎತ್ತುತ್ತೀನಿ ಅಂತ ಅಂದರೆ ನಿಮ್ಮ ಜೊತೆಗೆ ಆ ವ್ಯಕ್ತಿನೂ ಹಳ್ಳಕ್ಕೆ ಬೀಳ್ತಾರೆ. ಸೊ ನಿಮಗೆ ಅವ್ರ ಮೇಲೆ ನಂಬಿಕೆನೂ ಇರಲ್ಲ, ಅಂತ ಒಂದು ಸಪೋರ್ಟ್ ಸಿಗತ್ತಾ ಅವರಿಂದ ಅಂತ ಹೇಳಿ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇರೋದು. ಫಸ್ಟ್ ಟೇಕ್ ಕೇರ್ ಆಫ್ ಯೋರ್ ಎನರ್ಜಿ. ನಿಮ್ಮ ಎನರ್ಜಿನ ನೀವು ಹೇಗೆ ಮೇಂಟೈನ್ ಮಾಡೋದು, ನಿಮ್ಮನ್ನು ನೀವು ಹೇಗೆ ನೋಡ್ಕೊಳ್ಳೋದು ಅನ್ನೋದ್ರ ಮೇಲೆ ಫಸ್ಟು ಫೋಕಸ್ ಮಾಡಿ. 11 ತೋರಿಸ್ತಾ ಇದ್ದಾರೆ. ಇಟ್ ಇಸ್ ಟೈಮ್ ಆ ಫೋಕಸ್ನ ನಿಮ್ಮ ಕಡೆಗೂ ತಿರುಗಿಸ್ಕೊಳ್ಳೋದು, ಬೇರೆಯವ್ರಿಗೆ ಕೊಡೋವಂಥ ಪ್ರೀತಿನ ನಿಮಗೂ ಕೊಡೋದು, ಬೇರೆಯವ್ರ ಮೇಲೆ ತೋರಿಸೋವಂಥ ಕಾಳಜಿನ ನಿಮ್ಮ ಬಗ್ಗೆನೂ ನೀವು ತೋರಿಸ್ಕೊಳ್ಳೋದು, ಬೇರೆಯವ್ರಿಗೆ ಪ್ರತಿದಿನ ಮಾಡುವಂಥ ಎಲ್ಲ ಒಂದು ಆ ಸಪೋರ್ಟನ್ನ ಅಟ್ಲೀಸ್ಟ್ ಸ್ವಲ್ಪ ಭಾಗ ನಿಮಗೂ ಕೂಡ ಆ ಸಪೋರ್ಟನ್ನ ಕೊಟ್ಕೊಳ್ಳೋದು, ನಿಮ್ಮ ಒಪಿನಿಯನನ್ನು, ನಿಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದು, ನಿಮ್ಮ ಒಳಗಡೆ ಏನೇನು ಸಪ್ರೆಸ್ ಮಾಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು. ಯಾಕೆಂದರೆ ವಿ ಡೋಂಟ್ ಲೈಕ್ ಇಟ್ ಈಸ್ ನಾಟ್ ಹೆಲ್ದಿ. ಓಕೆ, ನಾವು ಎಷ್ಟೊಂದು ಸಲ ಕೇಳಿರ್ಬೋದು ಲೈಕ್ ಆ ಪೇಷನ್ಸ್ ಅನ್ನೋದಕ್ಕಿಂತ ಎಲ್ಲನೂ ಸಹಿಸ್ಕೊಂಡು ಹೋಗೋವಂಥವ್ರು ಮಹಾನ್ ವ್ಯಕ್ತಿಗಳು ಅನ್ನೋ ಥರ. ಸಹಿಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ, ಹಂಗಂತ ಬೇರೆಯವ್ರ ಜೊತೆ ಜಗಳ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಆರ್ ಯು ಬೀಯಿಂಗ್ ಟ್ರೂತ್ಫುಲ್ ಟು ಯುವರ್ ಸೆಲ್ಫ್? ನಿಮ್ಮಲ್ಲಿರೋಂತಹ ಆ ಫೀಲಿಂಗ್ಸ್ನ ಅಥವಾ ಒಪಿನಿಯನನ್ನು ಟ್ರೂತ್ಫುಲ್ಲಾಗಿ ಅಕ್ನಾಲೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಯು ಡೋಂಟ್ ಹ್ಯಾವ್ ಟು ಬೇರ್ ಎಲ್ಲ ವಿಚಾರಗಳನ್ನು. ಸಮ್ಟೈಮ್ಸ್ ಯು ಹ್ಯಾವ್ ಟು ಓಪನ್ಲಿ ಸ್ಪೀಕ್ ಏನು ನಡೀತಾ ಇದೆ ನಿಮ್ಮ ಮನಸ್ಸಲ್ಲಿ ಅಂತ ಹೇಳಿ. ದ ಸ್ಟ್ರೆಂತ್, ಕೆಲವೊಂದು ವಿಚಾರಗಳನ್ನ ನಿಮ್ಮಲ್ಲೇ ಇಟ್ಕೊಂಡಿದ್ದೀರಾ ಬಿಕಾಸ್
ಯು ಡೋಂಟ್ ವಾಂಟ್ ಟು ಕ್ರಿಯೇಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸುಮ್ಮನೆ ಯಾಕೆ ಅಂತಿರ್ಬೋದು, ಅಥವಾ ಬೇರೆಯವ್ರ ಒಪಿನಿಯನ್ನು ನಿಮಗಿಂತನೂ ಪವರ್ಫುಲ್ ಅಂತ ಇರ್ಬೋದು. ಬಟ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಹೇಳ್ತಾ ಇರೋದು ಯು ಆರ್ ಈಕ್ವಲಿ ಪವರ್ಫುಲ್, ಯು ಆರ್ ಮೋರ್ ದ್ಯಾನ್ ಲೈಕ್ ಏನೋ ಒಂದು ಹೆಂಗೋ ಒಂದು ಅಲ್ಲ, ಯು ಆರ್ ಅ ಪವರ್ಫುಲ್ ಹ್ಯೂಮನ್ ಬೀಯಿಂಗ್. ಸೊ ಆ ಒಂದು ಸ್ಟ್ರೆಂತನ್ನ ನೀವು ರೀಗೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಪವರು, ನಿಮ್ಮ ಒಂದು ಎಫಿಷಿಯನ್ಸಿನಲ್ಲಿ ನಿಂತ್ಕೊಂಡಿದ್ದೀರಾ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಇದು ಒಂದು ಫ್ಯಾಕ್ಟರ್ ಆದರೆ, ಬೀಯಿಂಗ್ ಎಂಪ್ರೆಸ್, ಅ ಬ್ಯೂಟಿಫುಲ್ ಮದರ್ಲಿ ಕಂಫರ್ಟ್, ಬ್ಯೂಟಿಫುಲ್ ಬ್ಲ್ಯಾಂಕೆಟ್ ಫೀಲಿಂಗ್ ಒಂದಾದರೆ, ಆ ಥರ ಒಂದು ಕ್ಯಾರೆಕ್ಟರ್ ಆದರೆ, ಅದ್ರ ಜೊತೆಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ವಿ ಆಲ್ಸೋ ನೀಡ್ ಆ ಸ್ಟ್ರೆಂತು. ಯಾವಾಗ ಯಾರಿಗೆ ನೋ ಅಂತ ಹೇಳೋದು, ಅಥವಾ ಬೌಂಡ್ರಿ ಹಾಕೋದು, ಅಥವಾ ನಿಮ್ಮ ಒಪಿನಿಯನನ್ನು ಹಂಚ್ಕೊಳ್ಳೋದು. ಲೆಟ್ಸ್ ಇವತ್ತು ಯಾರೋ ಮೂವಿ ಕರೀತಾರೆ, ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಮೂವಿಗೆ ಹೋಗಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ, ನಿಮಗೆ ಹೆಲ್ತ್ ಸರಿ ಇರಲ್ಲ, ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ, ಕ್ಯಾನ್ ಯು ಸೇ ಇಲ್ಲ ನನಗೆ ಇವತ್ತು ಬರೋಕ್ಕಾಗಲ್ಲ, ನನಗೆ ತಲೆ ನೋವ್ತಾ ಇದೆ, ಐಮ್ ನಾಟ್ ಗುಡ್ ಅಂತ ಹೇಳಿ, ಅಥವಾ ಎಲ್ಲರೂ ಹೋಗೋಣ ಅಂತ ಇದ್ದಾರೆ, ನನ್ನೊಬ್ಳಿಂದ ಯಾಕೆ ಅಂತ ಹೇಳಿ, ಅಥವಾ ನನ್ನೊಬ್ಬನಿಂದ ಯಾಕೆ ಅಂತ ಹೇಳಿ, ಆರ್ ಯು ಕಾಂಪ್ರಮೈಸಿಂಗ್ ಇಟ್? ಯಾ ಸಮ್ಟೈಮ್ಸ್ ಇಟ್ ಇಸ್ ಓಕೆ, ಬಟ್ ನೀವು ಆ ಕಂಡೀಷನಲ್ಲೇ ಇಲ್ಲ ಅಂತ ಅಂದಾಗ ಯು ವಿಲ್ ನಾಟ್ ಎಂಜಾಯ್. ನಿಮ್ಮ ಫ್ಯಾಮಿಲಿಗೂ ನೀವು ಕ್ವಾಲಿಟಿ ಟೈಮ್ ಕೊಡ್ತಾ ಇಲ್ಲ, ನಿಮಗೂ ನೀವು ಕ್ವಾಲಿಟಿ ಟೈಮ್ ಕೊಟ್ಕೊಳ್ತಾ ಇಲ್ಲ. ಕ್ಯಾನ್ ಯು ಸೇ ಲೈಕ್ ನೋ, ನಾಟ್ ಟುಡೇ, ನನಗೆ ಬರೋಕ್ಕಾಗಲ್ಲ, ನೀವು ಹೋಗಿ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ, ಫ್ಯಾಮಿಲಿಗಿರ್ಬೋದು, ಫ್ರೆಂಡ್ಸಿಗಿರ್ಬೋದು. ಅಥವಾ ಯು ಕಾಂಪ್ರಮೈಸ್ ಜಸ್ಟ್ ಬಿಕಾಸ್ ನನ್ನಿಂದ ತಪ್ಪಾದರೆ. ಸೊ ಐ ಯು ಓವರ್ ಕಾಂಪ್ರಮೈಸಿಂಗ್, ಆರ್ ಯು ಓವರ್ ಗಿವಿಂಗ್? ಓಕೆ, ಸೊ ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಈ ಸದ್ಯದ ಪರಿಸ್ಥಿತಿನಲ್ಲಿ. ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಪ್ರಿನ್ಸಸ್ ಆಫ್ ಕಪ್ಸ್ ಆ್ಯಂಡ್ 9 ಆಫ್ ಪೆಂಟಕಲ್ಸ್. ಸೊ ಎಲ್ಲದರಲ್ಲೂ ಲುಕ್ ಎಟ್ ಆಲ್ ದ ಸ್ಟ್ರೆಂತ್. ಎಲ್ಲ ಒಂದು ಕಾರ್ಡಲ್ಲೂ ನಿಮ್ಮ ಪವರಲ್ಲಿ ನಿಂತ್ಕೊಳ್ಳೋವಂಥದ್ದು, ನೀವು ಖುಷಿಯಾಗಿರೋವಂಥದ್ದು, ಬೇರೆಯವರಿಗೆ ಕೊಡಬೇಕಂತ ಅಂದರೆ ನಮ್ಮ ಕಪ್ಪು ಓವರ್ಫ್ಲೋ ಆಗಬೇಕು. ಲುಕ್ ಎಟ್ ದ ಲಾಸ್ಟ್ ಕಾರ್ಡ್. ದಿಸ್ ಈಸ್ ಎಕ್ಸಾಕ್ಟ್ಲಿ ನಿಮ್ಮ ಆ್ಯನ್ಸಿಸ್ಟರ್ಸ್ ನಿಮಗೆ ಹೇಳ್ತಾ ಇರೋದು. ನಿಮ್ಮ ಕಪ್ಪು ಇಷ್ಟರ ಮಟ್ಟಿಗೆ ಫುಲ್ಲಾಗಿ ಓವರ್ಫ್ಲೋ ಆದಾಗ ಹರಿದು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಹೋಗಬೇಕು ಹೋಗಲಿ, ಬಟ್ ನಿಮ್ಮ ಕಪ್ಪು ಕಂಪ್ಲೀಟಾಗಿ ಎಂಟಿ ಆಗಿ ಡ್ರೈ ಆಗಿದ್ದಾಗ, ನಾನು ಕೊಡ್ತೀನಿ, ಇಲ್ಲ ನಾನು ಕೊಡ್ತೀನಿ, ನಾನು ಕೊಡೋದೇ ಅಭ್ಯಾಸ, ನನಗೆ ಕೊಡಲಿಲ್ಲ ಅಂತಂದರೆ ಆಗೋದಿಲ್ಲ ಅಂತ ಹೇಳಿ ಆ ಡ್ರೈ ಆಗಿರೋ ಕಪ್ಪಲ್ಲಿ ಕೊಡುವಂಥ ಪ್ರಯತ್ನ ಪಟ್ಟು ನೀವು ಇರಿಟೇಟ್ ಆಗಿ ಬೇರೆಯವ್ರಿಗೂ ಇರಿಟೇಟ್ ಮಾಡಿ, ಇವ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಬ್ಲೇಮ್ ಮಾಡಿ. ಸೊ ಡೋಂಟ್ ಕ್ರಿಯೇಟ್ ಅನ್ನೆಸೆಸರಿ ಪ್ರಾಬ್ಲಮ್. ಸೊ ನೀವು ಯಾರು, ನಿಮ್ಮ ಇಂಟ್ರೆಸ್ಟ್ ಏನು ಅಂತ ಕೂಡ ನೀವು ಗಮನ ಕೊಡಿ. ನಿಮ್ಮನ್ನು ನೀವು ನೋಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಬೇರೆಯವ್ರನ್ನ ನೋಡ್ಕೊಳ್ಳೋದು ಅಷ್ಟೇ ಅಲ್ಲ. ಸೊ ಡೋಂಟ್ ಥಿಂಕ್ ನಿಮ್ಮನ್ನು ನೀವು ನೋಡ್ಕೊಳ್ದಿರಾ ಬೇರೆಯವ್ರಿಗೆ ಎಲ್ಲನೂ ತ್ಯಾಗ ಮಾಡಿ ನೋಡ್ಕೊಳ್ತಾ ಇರೋದು ವಿ ಆರ್ ಸಮ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಂತ ಅಲ್ಲ. ನಮ್ಮನ್ನು ನಾವು ನೋಡಿಕೊಂಡು ಬೇರೆಯವ್ರನ್ನ ನೋಡ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋದು, ದ್ಯಾಟ್ ಈಸ್ ವೇರ್ ದ ರೆಸ್ಪಾನ್ಸಿಬಿಲಿಟಿ ಆರ್ ದ ಬ್ಯೂಟಿ ಆಫ್ ಗಿವಿಂಗ್ ಬರೋದು. ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮಿಲಿಟ್ರಿ ಆರ್ ದ ಆರ್ಮಿನಲ್ಲಿರೋವಂಥವ್ರು, ಅವ್ರು ನೋಡ್ಕೊಳ್ದಿರ ಬೇರೆಯವ್ರನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅವರು. ಸೊ ಬಿ ದ್ಯಾಟ್. ಓಕೆ, ಫಸ್ಟ್ ನಿಮ್ಮನ್ನು ನೋಡ್ಕೊಳ್ಳಿ, ನೀವು ಖುಷಿಯಾಗಿರುವಂಥ ಪ್ರಯತ್ನ ಪಡಿ, ನಿಮಗೆ ಖುಷಿ ಕೊಡುವಂಥ ಕೆಲಸಗಳನ್ನ ಜಾಸ್ತಿ ಮಾಡಿ, ನಿಮ್ಮ ಹೆಲ್ತ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳಿ, ನಿಮಗೆ ಖುಷಿಯಾಗಿರುವಂಥ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಫ್ರಮ್ ದ್ಯಾಟ್ ಫೀಲಿಂಗ್, ಹಾರ್ಟ್ ಫುಲ್ ಆಗಿರುವಂಥ ಪ್ಲೇಸಿಂದ ಗಿವ್ ಯೋರ್ ಲವ್, ಗಿವ್ ಯೋರ್ ಅಟೆನ್ಷನ್, ಗಿವ್ ಎವ್ರಿಥಿಂಗ್ ಟು ಎವ್ರಿ ಒನ್. ಯಾವಾಗ ನೀವು ಆ ಕೊಡೋವಂಥ ಪೊಸಿಷನಲ್ಲಿ ಇದ್ದೀರಾ ಆವಾಗ ಮಾತ್ರನೇ. ನಮ್ಮ ಹತ್ರನೇ ದುಡ್ಡಿಲ್ಲ ಅಂತಂದರೆ ನಾವು ಬ್ಯಾಂಕಲ್ಲಿ ಹೋಗಿ ಸಾಲ ಮಾಡಿ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಮ್ಮ ಹತ್ರ ದುಡ್ಡಿಲ್ದಾಗ ಸಾರಿ ಇಲ್ಲ ಅಂತ ಹೇಳೋದು ಇಸ್ ಅ ಸ್ಮಾರ್ಟ್ ವೇ. ಸೊ ಇಲ್ಲ ನಾನು ಕೊಡೋದು ನನಗೆ ಐ ಕೆನಾಟ್ ಸೇ ನೋ ಅಂತ ಹೇಳಿ ನೀವು ಬೇರೆಯವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಟ್ಟು ಮತ್ತು ವೇರ್ ಇಸ್ ದ ಲಾಜಿಕ್ ಆ ಎಂಟೈರ್ ಸಿಚುವೇಷನಲ್ಲಿ. ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಎಂಜಾಯ್ ಜೀವನನ. ತುಂಬ ಸೀರಿಯಸ್ ಆಗೋಗಬೇಡಿ ಎಲ್ಲನೂ ನೋಡ್ಕೊಳ್ಳೋದ್ರಲ್ಲಿ, ಎಲ್ಲನೂ ಕೊಡ್ತಾ ಇರೋದ್ರಲ್ಲಿ. ಡೋಂಟ್ ಬಿ ಸೋ ಸೀರಿಯಸ್. ನಿಮ್ಮ ಇನ್ನರ್ ಚೈಲ್ಡ್ನ ಫ್ರೀಯಾಗಿ ಆಡೋದಕ್ಕೆ ಬಿಡಿ. ಗೋ ಹ್ಯಾವ್ ಫನ್, ಲೈಕ್ ಬಿ ದಟ್ ಚಿಯರ್ಫುಲ್ ಎನರ್ಜಿ. ಯಾಕೆಂದರೆ ನಿಮ್ಮ ಕೋರ್ ಎನರ್ಜಿ ಅಥವಾ ನಿಮ್ಮ ಬೇಸಿಕ್ ಪರ್ಸ್ನಾಲಿಟಿ ಬಂದು ತುಂಬ ಚಿಯರ್ಫುಲ್ ಇನ್ನರ್ ಚೈಲ್ಡ್ ಪರ್ಸ್ನಾಲಿಟಿ. ಬಟ್ ದೊಡ್ಡೋರಾಗ್ತಾ ಆಗ್ತಾ ನೀವು ಎಸ್ಪೆಷಲಿ ಈ ಗ್ರೂಪ್ ಅವರು, ಗ್ರೂಪ್ ನಂಬರ್ 1, ಆ ಚೈಲ್ಡ್ ಲೈಕ್ ಆ ಬ್ಯೂಟಿನ, ಆ ಇನ್ನಸೆನ್ಸ್ ಅನ್ನೋದಕ್ಕಿಂತ ಆ ಇನ್ನರ್ ಚೈಲ್ಡ್ದು ಕ್ಯೂರಿಯಾಸಿಟಿನ ಯು ಆರ್ ಇಗ್ನೋರಿಂಗ್, ಅಥವಾ ಅದನ್ನು ತುಂಬ ಹಿಂದೆ ತಳ್ಳಿಬಿಟ್ಟಿದ್ದೀರಾ ನಿಮ್ಮ ಪರ್ಸ್ನಾಲಿಟಿನಲ್ಲಿ. ಸೊ ಬ್ರಿಂಗ್ ಔಟ್ ದ್ಯಾಟ್, ಲೈಕ್ ಜಸ್ಟ್ ಡಾನ್ಸ್,
ಡ್ರಾಯಿಂಗ್, ಯಾವುದಾದ್ರೂ ಆರ್ಟ್ ವರ್ಕಲ್ಲಿ ಇನ್ವಾಲ್ವ್ ಆಗೋದು, ಡೂ ಸಮಥಿಂಗ್ ಆ ಇನ್ನರ್ ಚೈಲ್ಡನ್ನ ಆಚೆ ತರೋದಕ್ಕೆ. ಮತ್ತು ಬಿ ಹ್ಯಾಪಿ, ಡೋಂಟ್ ಬಿ ಸೋ ಸೀರಿಯಸ್ ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಿಮ್ಮ ಒಪಿನಿಯನನ್ನು ಎಕ್ಸ್ಪ್ರೆಸ್ ಮಾಡಿ. ನಿಮಗೂ ಎಷ್ಟೊಂದು ಬೇಕು ಬೇಡಗಳಿದೆ, ನಿಮ್ಮಲ್ಲಿನೂ ಎಷ್ಟೊಂದು ಐಡಿಯಾಸ್ಗಳಿದೆ, ಅದನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ. ಆ್ಯಂಡ್ ಫಿಲ್ ಯೋರ್ ಕಪ್. ನಿಮ್ಮನ್ನು ನೀವು ರೀಚಾರ್ಜ್ ಮಾಡಿಕೊಂಡು ಯು ಬಿ ಫಿಟ್, ಯು ಬಿ ಹೆಲ್ದಿ, ಯು ಬಿ ಸ್ಟೇಬಲ್. ಬೇರೆಯವ್ರಿಗೆ ಕೊಡೋದಕ್ಕೆ ಮುಂಚೆ ಲೆಟ್ ಯೋರ್ ಕಪ್ ಓವರ್ಫ್ಲೋ. ಆ ಓವರ್ಫ್ಲೋ ಆಗ್ತಾ ಇರೋವಂಥದ್ದು ಎಲ್ಲ ಕಡೆಗೆ ಇಡೀ ಪ್ರಪಂಚಕ್ಕೆ ಹರಿಲಿ. ಬಟ್ ನಿಮ್ಮ ಓವರ್ಫ್ಲೋ ಆಗದೆ ಇರೋವಂಥ ಪ್ಲೇಸಿಂದ ಯು ಕ್ಯಾನ್ ನಾಟ್ ಗಿವ್ ಎಫೆಕ್ಟಿವ್ಲಿ. ಓಕೆ, ಸೊ ಅದು ನಿಮ್ಮ ಆನ್ಸೆಸ್ಟರ್ಸಿಂದ ಬರ್ತಾ ಇರೋವಂಥ ಮೆಸೇಜಸ್ಸು ಇವತ್ತಿಗೆ ಗ್ರೂಪ್ ನಂಬರ್ 1. ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡೋದು ಬರಿಬೇಡಿ. ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಅಂತ ಹೇಳಿ, ಐ ಲೆಟ್ ಮೈ ಕಪ್ ಓವರ್ಫ್ಲೋ ಅಂತ ಹೇಳಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ ಪ್ಲೀಸ್. ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್. ಗ್ರೂಪ್ ನಂಬರ್ 2, ನೀವು ಪಾಂಡನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್ ನಿಮ್ಮ ಆನ್ಸೆಸ್ಟರ್ಸಿಂದ. ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಫೆಲ್ಟ್ ಲೈಕ್ ಡೀಪ್ ಬ್ರೆತ್ ತೊಗೊಂಡು ರಿಲೀಸ್ ಮಾಡಬೇಕು ಅಂತ ಹೇಳಿ. ಏನೇನಾದರೂ ನೀವು ರೆಸಿಸ್ಟ್ ಮಾಡ್ತಾಯಿದ್ರೆ, ಏನೇನಾದರೂ ಮಾಡಬೇಕು ಅಂತ ಗೊತ್ತಿದೆ ಬಟ್ ಮಾಡ್ತಿಲ್ಲ ಅಂತಿದ್ರೆ, ಏನೇನಾದರೂ ಪದೇ ಪೋಸ್ಟ್ಪೋನ್ ಮಾಡ್ತಿದ್ರೆ, ಯಾವುದಾದ್ರೂ ಜಾಗಕ್ಕೆ ನಿಮಗೆ ಹೋಗಬೇಕಂತ ಗೊತ್ತು ಬಟ್ ನೋಡೋಣ ನಾಳೆ ಹೋಗೋಣ ಅಂತೆಲ್ಲ ಅಂದ್ಕೊಂಡು ಪ್ರೊಕ್ಯಾಸ್ಟಿನೇಟ್ ಮಾಡ್ತಿದ್ರೆ, ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಇಟ್ ಇಸ್ ಟೈಮ್ ಅದನ್ನು ಮಾಡೋದಕ್ಕೆ. ಸಿಕ್ಕಾಪಟ್ಟೆ ಆ ಫೆನ್ಸ್ ಮೇಲೆ ನಿಂತ್ಕೊಂಡು ಈ ಕಡೆನ ಆ ಕಡೆನ ಹಿಂಗೋಗ್ಲಾ ಹಂಗೋಗ್ಲಾ, ಇದು ಮಾಡ್ಲಾ ಅದು ಮಾಡ್ಲಾ ಅಂತ ಹೇಳಿ ಆ ಮಧ್ಯದಲ್ಲಿ ನಿಂತ್ಕೊಂಡು ಯಾವ ದಿಕ್ಕನ್ನು ಇನ್ನು ಚೂಸ್ ಮಾಡಲಿಲ್ಲ ಅಂತಿದ್ರೆ, ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಇಟ್ ಇಸ್ ಟೈಮ್ ಫಾರ್ ಯು ಟು ಚೂಸ್, ಮೇಕ್ ಅ ಡೆಸಿಷನ್, ಪಿಕ್ ಅ ಲೇನ್ ಅಂತ ಹೇಳ್ತಾ ಇರೋದು. ಕರೆಕ್ಟ್ ಒಂದು ಲೇನನ್ನು ಪಿಕ್ ಮಾಡಿ ಆ ದಾರಿನಲ್ಲಿ ಹೋಗ್ತಾ ಇರಿ. ತಪ್ಪಾದರೂ ಪರವಾಗಿಲ್ಲ, ಯು ಕ್ಯಾನ್ ಆಲ್ವೇಸ್ ಚೇಂಜ್ ದ ಲೇನ್. ಬಟ್ ಸಿಕ್ಕಾಪಟ್ಟೆ ಎನರ್ಜಿ ಡ್ರೈನ್ ಆಗುತ್ತೆ ಯಾವಾಗ ನಾವು ಆ ಡಿಸಿಷನನ್ನು ಮಾಡ್ದಿರಾ ಬರೀ ಆಲೋಚನೆ ಮಾಡ್ಕೊಂಡೇ ಇದ್ದೀವಿ. ಇಲ್ಲ ನಮಗೆ ಗೊತ್ತು ಅದನ್ನು ಮಾಡಬೇಕು ಬಟ್ ವಿ ಕಾಂಟ್ ಡೂ ಇಟ್. ಸೊ ಐ ಕ್ಯಾನ್ ಫೀಲ್ ಆ ಬಾಡಿನಲ್ಲಿ ಟೈಟ್ನೆಸ್ಸು. ಯಾ ಐ ನೋ ಬಟ್ ಐ ಡೋಂಟ್ ನೋ ಅನ್ನೋ ಥರ ಯು ಆರ್ ಕನ್ಫ್ಯೂಸ್ಡ್, ಅಥವಾ ಯು ಆರ್ ನಾಟ್ ಶ್ಯೂರ್ ಏನು ಮಾಡಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ. ಸೊ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಈ ಒಂದು ಸ್ಟ್ಯಾಗ್ನೆನ್ಸಿನಲ್ಲಿ ಅಥವಾ ಈ ಒಂದು ಫ್ರೀಸ್ ಆಗಿರುವಂಥ ಮೈಂಡ್ಸೆಟ್ಟಲ್ಲಿ ಯು ಆರ್ ಆ್ಯಕ್ಚುಲಿ ಲೂಸಿಂಗ್ ಅ ಲಾಡ್ ಆಫ್ ಎನರ್ಜಿ. ಇತ್ತೀಚೆಗೆ ನಿಮಗೆ ಫೆಟಿಗು ಅಂದರೆ ಟಯರ್ಡ್ನೆಸ್ಸು, ಇರಿಟೇಷನ್ನು, ಸ್ಕಿನ್ ಇರಿಟೇಷನ್ನು ಇರ್ಬೋದು, ಸಮ್ ಕೈಂಡ್ ಆಫ್ ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸು, ಈ ಥರ ಏನಾದರೂ ಆಗ್ತಿದ್ರೆ ಇತ್ತೀಚೆಗೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಡಿಸಿಷನ್ ದಟ್ ಇಸ್ ಪೆಂಡಿಂಗ್, ಅಥವಾ ಯಾವುದಾದ್ರೂ ಒಂದು ಡೈರೆಕ್ಷನಲ್ಲಿ ಹೋಗಬೇಕಾಗಿರೋದು ನಿಮಗೆ ಗೊತ್ತು ಬಟ್ ಇನ್ನೂ ಹಿಂದೆ ಮುಂದೆ ನೋಡ್ತಿದ್ರೆ ದಟ್ ಈಸ್ ವೈ ಲಾಡ್ ಆಫ್ ಇರಿಟೇಷನ್ ಆ್ಯಂಡ್ ಅನಾಯನ್ಸ್ ನಿಮ್ಮ ಫಿಸಿಕಲ್ ಬಾಡಿನಲ್ಲೂ ಆಗ್ತಾ ಇರ್ಬೋದು ಈ ಸಮಯದಲ್ಲಿ. ಸೊ ಪಿಕ್ ಅ ಲೇನ್, ಪಿಕ್ ಅ ರೋಡ್ ಆ್ಯಂಡ್ ಕೀಪ್ ಮೂವಿಂಗ್. ಆ ಡೈರೆಕ್ಷನಲ್ಲಿ ನಡೀತಾ ಹೋಗಿ. ಪರವಾಗಿಲ್ಲ, ಯಾವಾಗ ಬೇಕಾದರೂ ಆ ಲೇನನ್ನು ನಾವು ಶಿಫ್ಟ್ ಮಾಡ್ಬೋದು. ಬಟ್ ಟೇಕ್ ಸಮ್ ಡೆಸಿಷನ್ ಆ್ಯಂಡ್ ಮೂವ್ ಫಾರ್ವರ್ಡ್. ಆಲ್ರೆಡಿ ನಿಮಗೆ ಗೊತ್ತಿದ್ರೆ ಏನು ಮಾಡಬೇಕಂತ ಹೇಳಿ, ಪ್ಲೀಸ್ ಮೂವ್ ಫಾರ್ವರ್ಡ್. ಸೊ ಅಂದರೆ ನೀವು ತೊಗೊಳ್ಳೋವಂಥ ಡಿಸಿಷನ್ಸ್ಗೆ ಅಥವಾ ಯಾಕೆ ಈ ಒಂದು ಟೈಟ್ನೆಸ್ಸು, ಈ ರಿಜಿಡಿಟಿ ಇದೆ ಅಂತ ಅಂದರೆ ನಿಮ್ಮ ಆನ್ಸೆಸ್ಟರ್ಸು, ಎಸ್ಪೆಷಲಿ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಮೇ ಬಿ ಯು ಹ್ಯಾವ್ ದಿಸ್ ಫಿಯರ್. ಯಾವುದಾದ್ರೂ ಭಯ ನಿಮ್ಮನ್ನು ತಡಿತಿರ್ಬೋದು, ಅಥವಾ ಎಲ್ಲಿ ಫೇಲ್ ಆಗಿ ಹೋಗ್ತೀನೋ ಅಂತ ತಡಿತಿರ್ಬೋದು ನಿಮ್ಮನ್ನು ನೀವು, ಅಥವಾ ಎಲ್ಲಿ ನಾನು ಈ ದಾರಿನ ಪಿಕ್ ಮಾಡಿ ಲೈಕ್ ಆ ಸಕ್ಸಸ್ ಆದಾಗ ಹೆಂಗಿರ್ಬೋದು ನನ್ನ ಲೈಫು ಅನ್ನೋವಂಥ ಭಯ ಇರ್ಬೋದು, ಅಥವಾ ಸಕ್ಸಸ್ ಅಂದರೆ ಏನು ಅಂತ ಗೊತ್ತಿಲ್ದಿರ ಅದು ಹೇಗಿರುತ್ತೆ ಅನ್ನೋವಂಥ ಒಂದು ರೆಸಿಸ್ಟೆನ್ಸ್ ಇರ್ಬೋದು, ಅಥವಾ ಹೊರಗಡೆ ಜನರು ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಿರ್ಬೋದು, ಅಥವಾ ನಿಮ್ಮ ಲೈಟನ್ನು ಡಿಮ್ ಮಾಡಿರ್ಬೋದು. ಇನ್ ಸಮ್ ವೇ there is a kind of friction and resistance ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರೋವಂಥದ್ದು. ಬಟ್ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ದ ವೇ ಯು ವಿಲ್ ಚೂಸ್, ನೀವು ಹೆಂಗೆ ಚೂಸ್ ಮಾಡ್ತೀರಾ ನಿಮ್ಮ ದಾರಿನ ಅಥವಾ ಈ ಡಿಸಿಷನನ್ನು ಅಂತ ಅಂದರೆ ವಾಟ್ ಮೇಕ್ಸ್ ಯು ರಿಯಲಿ ಹ್ಯಾಪಿ. ಈ ಪೀಕಾಕು ತನ್ನ ಎಲ್ಲ ಫೆದರ್ಸ್ನು ತೆಗೆದು ಆ ಡಾನ್ಸ್ ಮಾಡೋದಕ್ಕೆ ಆ ಫಸ್ಟು ಮಳೆ ಅಥವಾ ದೆರ್ ಇಸ್ ಸಮ್ ರೀಸನ್ ಅದು ಮಾಡೋದಕ್ಕೆ, ಅಂದರೆ ಅಂಥ ಒಂದು ಖುಷಿ ಆಗುತ್ತೆ ಅದಕ್ಕೆ. ಆ ರೆಕ್ಕೆನೆಲ್ಲ ಬಿಚ್ಚಿ ಆ ಸೌಂದರ್ಯನ, ಆ ಬ್ಯೂಟಿನ ಅದೆಲ್ಲ ಪ್ರಪಂಚಕ್ಕೆ ತೋರಿಸಿ ಡಾನ್ಸ್ ಮಾಡಬೇಕಂತ ಅಂದರೆ ಆ ಪೀಕಾಕು ದೆರ್ ಇಸ್ ದಟ್ ಬ್ಯೂಟಿ ಆರ್ ದಟ್ ಹ್ಯಾಪಿನೆಸ್ ದಟ್ ಕಮ್ಸ್ ಇನ್. ಸೊ ನೀವು ಈ ಮಾಡೋವಂಥ ಡಿಸಿಷನ್ನು ಈ ಪೀಕಾಕು ಡ್ಯಾನ್ಸ್ ಮಾಡೋಕ್ಕೆ ಬೇಕಾಗಿರೋಂಥ
ಇನ್ಸ್ಪೈರ್ಡ್ ಫೀಲಿಂಗ್ ನಿಮಗೆ ಬರ್ತಾ ಇದೆಯಾ? ದ್ಯಾಟ್ ಈಸ್ ದ ಗೇಜಿಂಗ್ ಕೆಪಾಸಿಟಿ ಅಥವಾ ಗೇಜ್ ಮಾಡುವಂಥ ನಿಮ್ಮ ಸ್ಟ್ಯಾಂಡರ್ಡ್ಸು. ಕ್ಯಾನ್ ಐ ಮೇಕ್ ದಿಸ್ ಡಿಸಿಷನ್, ಅಥವಾ ನಾನು ಈ ದಾರಿನಲ್ಲಿ ಹೋಗ್ಬೋದಾ ಅಂತ ಹೇಳಿ. ಭಯ ಇದು ಮಾತ್ರಕ್ಕೆ ನಾವು ನಡೀತಾ ಇರೋ ದಾರಿ ತಪ್ಪು ಅಂತ ಅಲ್ಲ. ಭಯ ಈಸ್ ಅ ರೀಸನ್, ಬಿಕಾಸ್ ಈ ದಾರಿ ಮೋಸ್ಟ್ಲಿ ನನಗೆ ಬೇಕಾಗಿರೋ ಕಡೆಗೆ ಕರ್ಕೊಂಡು ಹೋಗುತ್ತೆ. ಬಟ್ ಐ ಜಸ್ಟ್ ಫಿಯರ್, ಏನು ಅಂತ ಗೊತ್ತಿಲ್ಲ ನನಗೆ, ಇಟ್ ಈಸ್ ಜಸ್ಟ್ ಅನ್ನೋನ್ ಅಂತ ಹೇಳಿ. ಇಟ್ಸ್ ಓಕೆ, ಭಯ ಇದ್ರೂ ಪರವಾಗಿಲ್ಲ, ಜಸ್ಟ್ ಡೂ ಇಟ್. ಬಿಕಾಸ್ ಆ ಭಯ ಸಬ್ಸೈಡ್ ಆಗುತ್ತೆ. ಬಟ್ ಆ ಗಿಲ್ಟ್ ಫೀಲಿಂಗ್ ಏನಿರುತ್ತೆ, ಯಾವತ್ತೂ ನೀವೇ ಟ್ರೈಯೇ ಮಾಡ್ದಿರಾ, ಇದಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ದಿರಾ, ದಟ್ ಗಿಲ್ಟ್ ಫೀಲಿಂಗ್ ಈಸ್ ಗೋಯಿಂಗ್ ಟು kill you in a long run, mentally at least. So it's okay for you to fail, but it is not okay for you not to try. Again, fail ಆಗೋದು ಅಂಥ ಒಂದು ದೊಡ್ಡ ವಿಚಾರ ಅಲ್ಲ. ಫೇಲ್ ಆದ್ರೂ ಪರವಾಗಿಲ್ಲ, ಫೇಲ್ಯೂರ್ ಇಸ್ ಜಸ್ಟ್ ಪಾರ್ಟ್ ಆಫ್ ಸಕ್ಸಸ್. ಬಟ್ ಅದನ್ನು ನಾವು ಟ್ರೈಯೇ ಮಾಡಲಿಲ್ಲ ಅನ್ನೋದು, ದಟ್ ಈಸ್ ದ ಗಿಲ್ಟ್ ಫೀಲಿಂಗ್. ಅದರಿಂದ ನೀವು ಎಸ್ಕೇಪ್ ಆಗೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅವತ್ತು ಸ್ವಲ್ಪ ಟ್ರೈ ಮಾಡಿದರೆ, ನನ್ನನ್ನು ನಾನು ಪುಷ್ ಮಾಡಿದರೆ, ಆ ಒಂದು ಆ್ಯಕ್ಷನ್ ತೊಗೊಂಡಿದ್ದಿದ್ರೆ, ನಾನು ಅವತ್ತೊಂದೇ ಒಂದು ಸ್ಟೆಪ್ ಮುಂದೆ ಹೋಗಿದ್ದಿದ್ರೆ, ನಾನು ಸ್ವಲ್ಪ ಧೈರ್ಯ ಮಾಡಿದ್ದಿದ್ರೆ, ಈ ಒಂದು ಫೀಲಿಂಗ್ ಏನಿದೆ ಇದರಿಂದ ಆಚೆ ಬರೋದು ತುಂಬ ಕಷ್ಟ ಆಗುತ್ತೆ. ನಿಮ್ಮನ್ನು ನೀವು ಬ್ಲೇಮ್ ಮಾಡ್ತಾನೆ ಇರ್ತೀರಾ. ಸೊ ಈ ಬ್ಲೇಮಿಂದ ತಪ್ಪಿಸ್ಕೊಳ್ಳೋಕ್ಕಾದ್ರೂ ಯು ಹ್ಯಾವ್ ಟು ಟೇಕ್ ದಟ್ ಡಿಸಿಷನ್, ಟೇಕ್ ದಟ್ ಆ್ಯಕ್ಷನ್ ಆ್ಯಂಡ್ ಡೂ ಸಮಥಿಂಗ್ ಅಬೌಟ್ ಇಟ್. ಐಡಿಯಾ ಇರ್ಬೋದು, ವಿಷನ್ ಇರ್ಬೋದು, ಅಥವಾ ದೇರ್ ಇಸ್ ಸಮ್ ಕೈಂಡ್ ಆಫ್ ಇಂಟೆನ್ಷನ್ ನಿಮ್ಮ ಲೈಫಲ್ಲಿ, ಈ ಸಮಯದಲ್ಲಿ ನಿಮ್ಮ ಮೈಂಡಲ್ಲಿ ಇದನ್ನು ನಾನು ಮಾಡಬೇಕಂತ ಅನ್ನಿಸ್ತಿದೆ, ಬಟ್ ನನ್ನ ಕೈಲಾಗತ್ತಾ, ನಾನು ಸಕ್ಸಸ್ ಆಗ್ತೀನಾ, ಫೇಲ್ಯೂರ್ ಆಗೋಗುತ್ತಾ, ಅಥವಾ ಇದು ಜನರು ಒಪ್ಕೊಳ್ತಾರಾ. ಸೊ ದೆರ್ ಇಸ್ ಲಾಟ್ ಆಫ್ ಬೀಟಿಂಗ್ ಅರೌಂಡ್ ದ ಬುಷ್, ಟಿಪ್ ಟೋ ಮಾಡ್ಕೊಂಡಾದ್ರೂ ಸುತ್ತ ಓಡಾಡ್ತಾ ಇರೋದು, ಐಡಿಯಾದ ಸುತ್ತ. ಒಂದು ಹೆಜ್ಜೆ ಮುಂದೆ, ಓಕೆ ಇವತ್ತು ಐ ಥಿಂಕ್ ಐ ಡೂ ಇಟ್, ಬಟ್ ಆಮೇಲೆ ಇನ್ನೊಂದೇನೋ ಬರುತ್ತೆ ಮೈಂಡಿಗೆ, ಬಟ್ ನಿಜವಾಗ್ಲೂ ಆಗುತ್ತಾ ಇದು ಅಂತ ಹೇಳಿ ಮತ್ತೆ ಹಿಂದೆ ಹೋಗೋದು. ಸೊ ದೇರ್ ಈಸ್ ಲಾಟ್ ಆಫ್ ಡಿಬೇಟಿಂಗ್ ನಿಮ್ಮ ಮೈಂಡಲ್ಲಿ. ಐ ಕ್ಯಾನ್ ಫೀಲ್ ದ ಟೆನ್ಷನ್ ನಿಮ್ಮ ಮೈಂಡಲ್ಲಿ, ನಿಮ್ಮ ಬಾಡಿನಲ್ಲಿ, ವಿಚ್ ಇಸ್ ಕಾಸಿಂಗ್ ಫಿಸಿಕಲ್ ಪೇನು ಕೂಡ, ಅಥವಾ ಫಿಸಿಕಲ್ ಟಯರ್ಡ್ನೆಸ್ಸು ಕೂಡ. ಸೊ ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು, ಯು ಹ್ಯಾವ್ ದಟ್ ಕೆಪಾಸಿಟಿ. ಆ ಕೆಪಾಸಿಟಿ ನಿಮ್ಮ ಕೈಯಲ್ಲಿ ಇರೋದಕ್ಕೇ ಆ ಡಿವೈನ್ ಐಡಿಯಾ, ಡಿವೈನ್ ವಿಷನ್, ಡಿವೈನ್ ಇಂಟ್ರೆಸ್ಟ್ ನಿಮಗೆ ಬಂದಿರೋದಕ್ಕೆ ಕಾರಣನೇ ಆ ಎನರ್ಜಿಗೆ ನೀವು ಮ್ಯಾಚ್ ಆಗಿದ್ದೀರಾ ಅಂತ ಹೇಳಿ. ವಿನ್ ಆಗೋದು, ಫೇಲ್ ಆಗೋದು ಇಸ್ ಟೋಟಲಿ ನಾಟ್ ಇಂಪಾರ್ಟೆಂಟ್. ನಾವೆಲ್ಲ ಮಾಡೋ ಕೆಲಸ ಎಲ್ಲ ನಾವು ವಿನ್ ಆಗಬೇಕಂತಿಲ್ಲ, ಮಾಡೋ ಕೆಲಸ ಎಲ್ಲ ಸಕ್ಸಸ್ ಆಗಬೇಕಂತಿಲ್ಲ. ಐಡಿಯಾ ಬಂದಿರೋದನ್ನ ಫಾಲೋ ಮಾಡಿದಾಗ ಯುವರ್ ಜಾಬ್ ಇಸ್ ಡನ್. ಅದು ವಿನ್ ಆಗಲಿ, ಅದು ಫೇಲ್ ಆಗಲಿ, ಅದು ಸಕ್ಸಸ್ ಆಗಲಿ, ಅದು ಬಂಪರ್ ಲಾಟ್ರಿ ಹೊಡಿಲಿ, ದಟ್ ಈಸ್ ಆಬ್ಸಲ್ಯೂಟ್ಲಿ ಸೆಕೆಂಡ್ರಿ. ನಮಗೆ ಆ ಡಿವೈನ್ ಐಡಿಯಾನ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಆ ಡಿವೈನ್ ವಿಷನನ್ನು ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ದಟ್ ಈಸ್ ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್. ಯೂನಿವರ್ಸ್ಗಾಗಲಿ, ನಮ್ಮ ಆ್ಯನ್ಸಿಸ್ಟರ್ಸ್ಗಾಗಲಿ, ನೀವು ಐಡಿಯಾಗೆ ಅಲೈನ್ ಆಗಿದ್ದೀರಾ ಅಂದರೆ ದೆರ್ ಇಸ್ ಅ ರೀಸನ್. ಕ್ಯಾನ್ ಯು ರೆಸ್ಪೆಕ್ಟ್ ಆ್ಯಂಡ್ ಆನರ್ ಆ ರೀಸನನ್ನು? ಸೊ ನನಗೆ ಇದು ಅಲೈನ್ ಆಗಿದೆ ಅಂತಂದರೆ ಏನೋ ಒಂದು ಕಾರಣ ಇರಲೇಬೇಕು. ಇದರಿಂದ ಫೇಲ್ಯೂರ್ ಆದ್ರೂ ಪರವಾಗಿಲ್ಲ, ಇಲ್ಲಿಂದ ಬರುವಂಥ ಇನ್ಫಾರ್ಮೇಷನ್ ಇರ್ಬೋದು, ಲೆಸನ್ ಇರ್ಬೋದು, ಕಾಂಟ್ಯಾಕ್ಟ್ಸ್ ಇರ್ಬೋದು, ಎಕ್ಸ್ಪೀರಿಯನ್ಸ್ ಇರ್ಬೋದು, ನನ್ನನ್ನು ಇನ್ನೂ ಬೆಟರ್ ಪ್ಲೇಸಿಗೆ ತಗೊಂಡು ಹೋಗೋದಕ್ಕೋಸ್ಕರ ನನ್ನನ್ನು ಪ್ರಿಪೇರ್ ಮಾಡ್ತಾ ಇರೋವಂಥ ಒಂದು ಸ್ಟೆಪ್ಸ್ ಇರ್ಬೋದು. ಇದು ಕ್ಯಾನ್ ಐ ಅಕ್ನಾಲೆಜ್ ದ್ಯಾಟ್ ಇದರಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇರ್ಬೋದು ಅಂತ ಹೇಳಿ. ನನಗೆ ಭಯ ಆದ್ರೂ ಪರವಾಗಿಲ್ಲ, ಅಥವಾ ನನ್ನ ಕೈಲಿ ಇದಾಗತ್ತಾ ಆಗಲ್ವಾ, ಐ ಡೋಂಟ್ ನೋ, ಬಟ್ ಕ್ಯಾನ್ ಐ ಟ್ರೈ, ಕ್ಯಾನ್ ಐ ಟೇಕ್ ಒನ್ ಸ್ಟೆಪ್ ಫಾರ್ವರ್ಡ್ ಅಂತ ಹೇಳ್ತಾ ಇರೋದು ನಿಮ್ಮ ಆ್ಯನ್ಸಿಸ್ಟರ್ಸು. ಸೊ ದೇ ಜಸ್ಟ್ ವಾಂಟ್ ಟು ಮೋಟಿವೇಟ್ ಯು, ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳಿ. ಜಸ್ಟ್ ಬಿಕಾಸ್ ನೀವು ಅದನ್ನು ಯಾವತ್ತೂ ಮಾಡಿಲ್ಲ, ಅಥವಾ ಜಸ್ಟ್ ಬಿಕಾಸ್ ಅದೇನಂತ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಇನ್ಯಾವತ್ತಿಗೂ ಅದು ಗೊತ್ತಾಗೋದಿಲ್ಲ ಅಂತ ಅಲ್ಲ. ಆ್ಯಕ್ಚುಲಿ ಗ್ರೂಪ್ ನಂಬರ್ 2 ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಿಕಾಸ್ ಇಟ್ ಜಸ್ಟ್ ಫೀಲ್ಸ್ ಲೈಕ್ ಐ ಹ್ಯಾವ್ ನೋ ಇನ್ಫಾರ್ಮೇಷನ್ ಇದೇನು ಅಂತ ಹೇಳಿ. ಬಟ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಬಂದು ದೇ ಜಸ್ಟ್ ವಾಂಟ್ ಟು ಟೆಲ್ ಯು ಆಲ್ ಆಫ್ ದಿಸ್. ಸೊ ಒಬ್ರೊಬ್ರಿಗೆ ಒಂದೊಂದು ಥರ ರೆಸನೇಟ್ ಆಗ್ಬೋದು ಇದು, ಬಟ್ ನಿಮ್ಮ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳ್ತಾ ಇರೋದು. ಡೋಂಟ್ ಲೋವರ್ ಯುವರ್ ಸ್ಟ್ಯಾಂಡರ್ಡ್. ಸಿಕ್ಕಾಪಟ್ಟೆ ಕಾಂಪ್ರಮೈಸು, ಸಿಕ್ಕಾಪಟ್ಟೆ ಅಡ್ಜಸ್ಟ್ಮೆಂಟು, ಸಿಕ್ಕಾಪಟ್ಟೆ ನಿಮ್ಮನ್ನು ನೀವು ತಡೆಯೋದು, ರೆಸಿಸ್ಟ್ ಮಾಡ್ತಾ ಇರೋದು, ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇರೋದು, ಲೈಕ್ ಆ ಫೆನ್ಸಲ್ಲಿ ಕೂತ್ಕೊಂಡಿರೋದು, ಲೈಕ್
ಕ್ರಾಸ್ ರೋಡಲ್ಲಿ ನಿಂತ್ಕೊಂಡಿರೋದು, ಈ ದಾರಿನ ಆ ದಾರಿನ ಅಂತ ಹೇಳಿ. ಜಸ್ಟ್ ಟೇಕ್ ಸಮ್ ರೋಡ್, ಏನೂ ಆಗೋದಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ಡಿವಿಯೇಟ್ ಮಾಡ್ಕೊಳ್ಬೋದು, ಕರೆಕ್ಟ್ ಮಾಡ್ಕೊಳ್ಬೋದು, ಕಲಿಬೋದು, ಹೇಳ್ಬೋದು, ಬೀಳ್ಬೋದು. ಲೈಕ್ ಎಷ್ಟೊತ್ತು ತನಕ ಮಗು ನಿಂತಿರೋದಕ್ಕಾಗತ್ತೆ, ಯಾವುದೋ ಒಂದು ಹೆಜ್ಜೆ ಇಡಬೇಕಲ್ಲ, ಯಾವುದೋ ಒಂದು ಡೈರೆಕ್ಷನಲ್ಲಿ ಬಿದ್ದರೂ ಪರವಾಗಿಲ್ಲ ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ನಿಮ್ಮ ಆನ್ಸೆಸ್ಟರ್ಸು ನಿಮಗೆ ಹೇಳ್ತಾ ಇರೋದು ಇವತ್ತನ ರೀಡಿಂಗಲ್ಲಿ. ಜಸ್ಟ್ ಡೂ ಸಮಥಿಂಗ್ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ, ಯಾಕೆಂದರೆ ನಿಮ್ಮ ಎನರ್ಜಿ ಬಂದು ತುಂಬ ಡ್ರೈನ್ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ಫಿಸಿಕಲ್ ಎನರ್ಜಿ ಅಂದರೆ ಫಿಸಿಕಲಿ ಕೂಡ ಇರಿಟೇಷನು, ಪೇನು, ಅನಾಯನ್ಸ್ ಎಲ್ಲ ಶುರು ಆಗಿರ್ಬೋದು ನಿಮ್ಮ ಫಿಸಿಕಲ್ ಬಾಡಿಯಲ್ಲಿ ಕೂಡ. ಸೊ ದಿಸ್ ಇಸ್ ದ ಟೈಮ್ ನಿಮ್ಮನ್ನು ನೀವು ನಂಬೋದು, ದಿಸ್ ಇಸ್ ದ ಟೈಮ್ ಯೂನಿವರ್ಸ್ನ ನಂಬೋದು, ದಿಸ್ ಇಸ್ ದ ಟೈಮ್ ಹೈಯರ್ ಪವರ್ಸ್ ಡಿವೈನ್ ಪ್ಲ್ಯಾನನ್ನು ನಂಬೋದು. ಬಿಕಾಸ್ ಇಟ್ ಈಸ್ ಲೀಡಿಂಗ್ ಯು ಸಮ್ವೇರ್. ಇದು ನಿಮ್ಮನ್ನು ಇಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ ನಿಮ್ಮ ಜರ್ನಿನ. ಇಟ್ ಈಸ್ ಗೋಯಿಂಗ್ ಟು ಲೀಡ್ ಯು ಟು ಅ ಬೆಟರ್ ಪ್ಲೇಸ್, ಅ ಬೆಟರ್ ಪ್ಲ್ಯಾನ್, ಅ ಬೆಟರ್ ಐಡಿಯಾ. ಸೊ ವಿನ್ನಿಂಗ್ ಆರ್ ಲೂಸಿಂಗ್ ಇಂಪಾರ್ಟೆಂಟ್ ಅಲ್ಲ ಈ ಸಿಚುವೇಷನಲ್ಲಿ ಅಂತ ಹೇಳ್ತಾ ಇರೋದು ನಿಮ್ಮ ಆನ್ಸೆಸ್ಟರ್ಸು. ವಿ ಹ್ಯಾವ್ 7 ಆಫ್ ಪೆಂಟಕಲ್ಸ್. ಆಬ್ಸಲ್ಯೂಟ್ಲಿ ಈ ಕಾರ್ಡ್ ಬರಲೇಬೇಕಿತ್ತು. ಆಬ್ಸಲ್ಯೂಟ್ಲಿ 2 ಆಫ್ ಪೆಂಟಿಕಲ್ಸ್. 2 ಆಫ್ ಪೆಂಟಿಕಲ್ಸಲ್ಲಿ ನೋಡಿ, ಲೈಕ್ ಯು ಆರ್ ವೇಯಿಂಗ್ ಪ್ರೋಸ್ ಆ್ಯಂಡ್ ಕಾನ್ಸ್. 2 ಡೆಸಿಷನ್ಸ್ ಮಧ್ಯ, ಲೈಕ್ ಯು ಡೋಂಟ್ ನೋ ವಾಟ್ ಟು ಡೂ, ಇದನ್ನು ಮಾಡಲಾ ಅದನ್ನು ಮಾಡಲಾ ಅಂತ ಹೇಳಿ. ಕೆಲವ್ರಿಗೆ ಇದು ಇದನ್ನು ಅದನ್ನು ಅನ್ನೋದಕ್ಕಿಂತ ಮುಖ್ಯವಾಗಿ ಯು ಆರ್ ಜಸ್ಟ್ ದೇರ್ ಇಸ್ ಲಾಟ್ ಆಫ್ ಇಂಬ್ಯಾಲೆನ್ಸ್. ಇದನ್ನು ಮಾಡೋಕ್ಕೋಗಿ ಇನ್ನೊಂದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಅದನ್ನು ಮಾಡೋಕ್ಕೋಗಿ ಫ್ಯಾಮಿಲಿನ ಇಗ್ನೋರ್ ಮಾಡ್ತಿರ್ಬೋದು. ಸೊ ದೇರ್ ಇಸ್ ಸಮ್ ಕೈಂಡ್ ಆಫ್ ಇಂಬ್ಯಾಲೆನ್ಸ್ ಈ ಸಿಚುವೇಷನಲ್ಲಿ. ಸೊ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು ಲೈಕ್ ಬ್ರಿಂಗ್ ಸಮ್ ಬ್ಯಾಲೆನ್ಸ್ ಈ ಸಮಯದಲ್ಲಿ. ಇನ್ ಕೇಸ್ ಇಫ್ ಯು ಆರ್ ಟೂ ಟೆನ್ಸ್ಡ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ, ಕಂಪ್ಲೀಟಾಗಿ ಜಸ್ಟ್ ಲೀವ್ ಇಟ್ ಅಲೋನ್. 1-2 ದಿನ, 1 ವಾರ, 10 ದಿನ ಇದ್ರ ಬಗ್ಗೆ ಕಂಪ್ಲೀಟಾಗಿ ಬಿಟ್ಟು ಆಮೇಲೆ ಮತ್ತೆ ರೀವಿಸಿಟ್ ಮಾಡಿ. ಮೇ ಬಿ ಯು ವಿಲ್ ಗೆಟ್ ಬೆಟರ್ ಐಡಿಯಾಸ್ ಆರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಎದರ್ ಡ್ರಾಪ್ ಇಟ್ ಆರ್ ಪಿಕ್ ಇಟ್ ಆರ್ ಕಂಪ್ಲೀಟ್ಲಿ ಪುಟ್ ಇಟ್ ಅಸೈಡ್. ಏನಾದರೂ ಒಂದು ಕಾಂಕ್ರೀಟಾಗಿ ಡಿಸಿಷನ್ ತೊಗೊಂಡು ಮೂವ್ ಫಾರ್ವರ್ಡ್ ಇಸ್. ಸೊ ಯಾ, look at all the cards. 2 of Pentacles, 2 of Swords. ಆಗಲೇ ಹೇಳಿದ್ನಲ್ಲ, ಕ್ರಾಸ್ ರೋಡಲ್ಲಿ ಹೀಗ ಹಾಗ, ಪ್ರೋಸ್ ಆ್ಯಂಡ್ ಕಾನ್ಸ್, ಲೆಟ್ ಮೀ ಥಿಂಕ್. ಆ್ಯಂಡ್ ಆಲ್ಸೋ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದು ಹೀಸ್ ಅ ಸ್ಮಾರ್ಟ್ ಡಿಸಿಷನ್ ಮೇಕರ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಆನ್ಸಿಸ್ಟರ್ಸ್ ಹೇಳ್ತಾ ಇರೋದು ಲೈಕ್ ಡೋಂಟ್ ಓವರ್ ಥಿಂಕ್. you're ಓವರ್ ಥಿಂಕಿಂಗ್. ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಬರೀ ಓವರ್ ಥಿಂಕ್ ಮಾಡೋದಕ್ಕೆ, ಪ್ರೋಸ್ ಆ್ಯಂಡ್ ಕಾನ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ. ಆಗತ್ತಾ ಇಲ್ವಾ ಅಂತ ಹೇಳಿ ಅದರ ಸುತ್ತ ಓಡಾಡ್ತಾ ಇರೋದು. ಸೊ ನೀವು ಆನ್ಸಿಸ್ಟರ್ಸ್ ಬಂದು ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ಆ್ಯಂಡ್ ಆಲ್ಸೋ 6 ಆಫ್ ಪೆಂಟಿಕಲ್ಸ್ ಹೇಳ್ತಾ ಇರೋದು, ನೀವು ಅಂದ್ಕೊಂಡಿರೋ ಅಂಥ ಡಿಫಿಕಲ್ಟ್ ಇರೋದಿಲ್ಲ ಈ ದಾರಿ, ನೀವು ಅಂದ್ಕೊಂಡಿರೋ ಅಂಥ ಡೇಂಜರಸ್ ಆಗಂತೂ ಇರೋದಿಲ್ಲ, ನೀವು ಅಂದ್ಕೊಂಡಿರೋ ಅಂಥ ಡಿಸಪಾಯಿಂಟ್ಮೆಂಟ್ ಅಂತೂ ಆಗೋದಿಲ್ಲ. ದೇರ್ ಇಸ್ ಸಮ್ ಕೈಂಡ್ ಆಫ್ ರಿವಾರ್ಡ್, ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡ್, ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್ ಈ ದಾರಿ ನಿಮಗೆ ತರ್ತಾ ಇರೋದು. ಆ ಬ್ಲೆಸ್ಸಿಂಗು ಡೈರೆಕ್ಟಾಗಿ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ದೇ ಇದ್ರೂ ದೇರ್ ಇಸ್ ಸಮ್ ಕೈಂಡ್ ಆಫ್ ಹಿಡನ್ ಬ್ಲೆಸ್ಸಿಂಗ್ ಈ ಪರ್ಟಿಕ್ಯುಲರ್ ದಾರಿನಲ್ಲಿ ಅಥವಾ ಈ ಡಿಸಿಷನಲ್ಲಿ ಅಥವಾ ನೀವು ಮಾಡ್ತಾ ಇರೋ ಈ ನಿರ್ಧಾರದಲ್ಲಿ, ವಿಚ್ ಇಸ್ ಗೋಯಿಂಗ್ ಟು ಬ್ರಿಂಗ್ ಬ್ಯಾಲೆನ್ಸ್. ನಿಮ್ಮ ಎನರ್ಜಿಗೆ ಮತ್ತೆ ಬ್ಯಾಲೆನ್ಸನ್ನ ತರುತ್ತೆ ಈ ಪರ್ಟಿಕ್ಯುಲರ್ ಡಿಸಿಷನ್ ಅಥವಾ ನೀವು ಹೋಗಬೇಕು ಅಂತ ಅಂದ್ಕೊಳ್ತಾ ಇರೋ ದಾರಿ. ಐ ಡೋಂಟ್ ನೋ, ದಿಸ್ ಕುಡ್ ಬಿ ರಿಲೇಷನ್ಶಿಪ್ಪಲ್ಲಿರ್ಬೋದು ಕೆಲವ್ರಿಗೆ, ಇನ್ನು ಕೆಲವ್ರಿಗೆ ನಿಮ್ಮ ಜಾಬ್, ಕರಿಯರ್ ಅಥವಾ ಬಿಸ್ನೆಸ್ ಐಡಿಯಾಸ್ ಏನಾದರೂ ಇರಬಹುದು. ಫಾರ್ ಎಕ್ಸಾಂಪಲ್, ಈ ಕೆಲಸದಲ್ಲಿರಲ್ಲ, ಬೇರೆ ಕೆಲಸಕ್ಕೆ ಹೋಗಲಾ, ದೇರ್ ಇಸ್ ನೋ ರೈಟ್ ಆರ್ ರಾಂಗ್ ಡೆಸಿಷನ್. ನೀವು ಈ ಕೆಲಸದಲ್ಲಿ ಕಂಟಿನ್ಯೂ ಮಾಡಿದ್ರೆ ಈಗಿರೋ ಥರನೇ ಹೋಗುತ್ತೆ, ಬೇರೆ ಕೆಲಸಕ್ಕೆ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ನಿಮ್ಮ ಎನರ್ಜಿ ಸ್ಪ್ಲಿಟ್ ಆಗಿ ನಾವು ಯೋರ್ ಫೋಕಸ್ ವಿಲ್ ಚೇಂಜ್. ಡಿಸೈಡ್ ಇರ್ತೀನಾ ಹೋಗ್ತೀನಾ ಅಂತ ಹೇಳಿ, ಇದ್ರೂ ಏನು ಲಾಸ್ ಇಲ್ಲ, ಹೋದ್ರೂ ಏನು ಲಾಸ್ ಇಲ್ಲ ಅಂಥ ಒಂದು ಮೇಜರ್ ಅದು ಲೈಫ್ ಥ್ರೆಟ್ನಿಂಗ್ ಅಂತೂ ಯಾವುದೂ ಇಲ್ಲ ಈ ಸಿಚುವೇಷನಲ್ಲಿ. ಯು ಆರ್ ಜಸ್ಟ್ ಓವರ್ ಥಿಂಕಿಂಗ್. ಸಿಕ್ಕಾಪಟ್ಟೆ ಆಲೋಚನೆ ಮಾಡ್ತಾ ಇದ್ದೀರಾ. ಇಟ್ ಈಸ್ ನಾಟ್ ನೆಸಸರಿ ನೀವು ಇಷ್ಟೊಂದು ಆಲೋಚನೆ ಮಾಡೋದು. ಬಿಕಾಸ್ ನೀವು ಏನೇ ಸೆಲೆಕ್ಟ್ ಮಾಡಿಕೊಂಡ್ರು, ಏನೇ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರು, ಯು ಆರ್ ಟೋಟಲಿ 100% ಕೇಪಬಲ್. ಯೋರ್ ಫಿಟ್, ಯೋರ್ ಸ್ಕಿಲ್ಸು, ಟ್ಯಾಲೆಂಟ್ಸು ಪ್ರತಿಯೊಂದೂ ಇಟ್ ವಿಲ್ ಬಿ ಪರ್ಫೆಕ್ಟ್. ನೀವೇನೇ ಮಾಡ್ತೀನಿ ಅಂತ ಅಂದ್ಕೊಂಡ್ರು ಜನರು ನೀವು ಮಾಡೋದನ್ನು ಒಪ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಮಾಡ್ಕೊಳ್ಳಿಲ್ಲ ಅಂದ್ರೂ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮಾಡೋವಂಥ ಈ ನಿರ್ಧಾರ ನಿಮ್ಮ ಸ್ಟೆಬಿಲಿಟಿನ, ನಿಮ್ಮ ಫೌಂಡೇಶನನ್ನು ಸ್ಟ್ರಾಂಗ್ ಮಾಡುತ್ತೆ. ಏನಿಲ್ಲ ಅಂದರೂ ಅಟ್ ದ ಲೀಸ್ಟ್ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ರೈಟ್ ನೌ ಯು ಆರ್
ಕಂಪ್ಲೀಟ್ಲಿ ರಿಜಿಡ್ ಟೈಟ್ ಎನರ್ಜಿನಲ್ಲಿ ರೆಸಿಸ್ಟೆನ್ಸಲ್ಲಿ ಕೂತಿರೋ ಥರ ಇದೆ. ಜಸ್ಟ್ ರಿಲೀಸ್ ದ ರೆಸಿಸ್ಟೆನ್ಸ್, ಪಿಕ್ ಸಮಥಿಂಗ್ ಆರ್ ಡ್ರಾಪ್ ಇಟ್ ಕಂಪ್ಲೀಟ್ಲಿ. ಈಗ ನೀವು ಜಾಬ್ಗೆ ಬೇರೆ ಕಡೆ ಅಪ್ಲೈ ಮಾಡಬೇಕು ಅನ್ನೋ ನಿರ್ಧಾರ ಮಾಡಲಿಲ್ಲ ಅಂತ ಅಂದರೆ ಎಲ್ಲೂ ಯಾವ ಪ್ರಪಂಚನೂ ಮುಳುಗೋಗ್ತಾ ಇಲ್ಲ. ಇಟ್ಸ್ ಓಕೆ, ಇಷ್ಟು ವರ್ಷನೇ ಇದು ಅಂತ ಇನ್ನೊಂದು ತಿಂಗಳು ಗ್ಯಾಪ್ ಕೊಟ್ಟು ಇನ್ನು ಹೌ ವಿಲ್ ಐ ಫೀಲ್ ಅಂತ ನೋಡೋಣ. ಬಟ್ ಡೋಂಟ್ ಜಸ್ಟ್ ಸಿಟ್ ಇನ್ ಬಿಟ್ವೀನ್ ಅದ ಅಂತ ಹೇಳಿ ಜಸ್ಟ್ ಡೂ ಸಮಥಿಂಗ್ ಈ ಸಿಚುವೇಷನಲ್ಲಿ ಟು ಸ್ಟಾಪ್ ಈ ಎನರ್ಜಿ ಲೀಕೇಜ್ನ, ಎನರ್ಜಿ ಡ್ರೈನ್ ಆಗ್ತಾ ಇರೋದನ್ನ, ಈ ಓವರ್ ಥಿಂಕಿಂಗಿನ. ಎಲ್ಲೂ ಏನು ಅಂಥ ಡೇಂಜರಸ್ ಸಿಚುವೇಶನ್ ಇಲ್ಲ. ಯು ಆರ್ ದಟ್ ಫಿಯರ್, ದ ಸೆನ್ಸ್ ಆಫ್ ಡೇಂಜರ್ ಬರ್ತಾ ಇರೋದು ನಿಮ್ಮ ಓವರ್ ಥಿಂಕಿಂಗಿಂದ ಮತ್ತು ನಿಮ್ಮ ಮೈಂಡಲ್ಲಿ ಆಗ್ತಾ ಇರೋವಂಥ ಕನ್ಫ್ಯೂಷನಿಂದ. ಸೊ ಲೈಕ್ ಯು ವಿಲ್ ಬಿ ಏಬಲ್ ಟು ಥಿಂಕ್ ಕ್ಲಿಯರ್ಲಿ. ಜಸ್ಟ್ ಗಿವ್ ಇಟ್ ಅ ಗ್ಯಾಪ್. ಆ ಪರ್ಟಿಕ್ಯುಲರ್ ವಿಚಾರದಿಂದ ಒಂದು ಸ್ವಲ್ಪ ಗ್ಯಾಪ್ ತೊಗೊಳ್ಳಿ, ಆಮೇಲೆ ಯು ಕೀಪ್ ಗೋಯಿಂಗ್. ಕೆಲವ್ರಿಗೆ ನೀವು ಆಲ್ರೆಡಿ ಡಿಸಿಷನ್ ಮಾಡಿ ಆ ಡೈರೆಕ್ಷನಲ್ಲಿ ನೀವು ಆ್ಯಕ್ಷನ್ಸ್ ತೊಗೊಂಡಿದ್ದು, ಅದಕ್ಕೆ ಬರಬೇಕಾಗಿರೋ ಅಂಥ ಒಂದು ದ ಔಟ್ಕಮ್ ಕಾಣಿಸ್ತಿಲ್ಲ ಅಂತ ಅಂದರೆ ಹ್ಯಾವ್ ಸಮ್ ಪೇಷನ್ಸ್. ಐ ನೋ ಇಟ್ ಈಸ್ ನಾಟ್ ಈಸಿ. ಪೇಷನ್ಸ್ ಆಗಿರಿ ಅಂತ ಹೇಳೋದು. ಐ ಪರ್ಸ್ನಲಿ ನೋ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ವೇಟ್. ನಮಗೆ ಬರಬೇಕಾಗಿರೋಂಥ ಇನ್ಕಮ್ ಇರಬಹುದು, ಬರಬೇಕಾಗಿರೋಂಥ ಔಟ್ಕಮ್ ಇರ್ಬೋದು, ಬರಬೇಕಾಗಿರೋಂಥ ಆ ಲೇಬರ್ಗೆ ಕೊಡಬೇಕಾಗಿರೋಂಥ ಇಂಪಾರ್ಟೆನ್ಸ್ ಇರ್ಬೋದು, ಆ ಬ್ರೇಕ್ ಥ್ರೂಸ್ ಇರ್ಬೋದು, ನಮಗೆ ಬೇಕಾಗಿರೋಂಥ ಕ್ಲೈಂಟ್ಸ್ ಇರ್ಬೋದು. ಇಟ್ ಈಸ್ ಹಾರ್ಡ್ ನಾವು ವೇಟ್ ಮಾಡೋದಕ್ಕೆ. ಬಟ್ ಈ ಕಾರ್ಡು ದಿಸ್ ಪರ್ಟಿಕ್ಯುಲರ್ ಕಾರ್ಡ್ ಇಸ್ ಗಿವಿಂಗ್ ಹಸ್ ಹೋಪ್. ಡೆಫಿನೆಟಾಗಿ ನಮಗೆ ಏನು ಬರಬೇಕಾಗಿದೆ ಅದು ಬಂದೇ ಬರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ರೀತಿನಲ್ಲಿರ್ಬೋದು, ಇನ್ ಸಮ್ ವೇ ಸಮ್ ಕೈಂಡ್ ಆಫ್ ಅ ಬ್ಲೆಸ್ಸಿಂಗ್ ನಮ್ಮ ಕಡೆ ಬರ್ತಾ ಇರೋದು. ನಾವು ಯಾವಾಗ ಈ ಓವರ್ ಥಿಂಕಿಂಗನ್ನು ಸ್ಟಾಪ್ ಮಾಡಿದಾಗ and then find some balance in particular situationally and pick a lane. Again ನಿಮ್ಮ ancestors ಹೇಳ್ತಾ ಇರೋದು pick a lane or pick a road ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಈ ಕಾರ್ಡಲ್ಲಿ ಇವಳು ಶೀಸ್ ಕನ್ಫ್ಯೂಸ್ಡ್, ಈ ದಾರಿನಲ್ಲಿ ಹೋಗ್ಲಾ. ಸೊ ಇವ್ರು ಕೂತಿರೋ ಅಂಥ ದಾರಿನಲ್ಲಿ ಎಲ್ಲಿಂದನೋ ಬಂದು ತಾನೇ ಕೂತಿದ್ದಾರೆ ಇಲ್ಲಿ. ಇಫ್ ಯು ಆರ್ ನಾಟ್ ಏಬಲ್ ಟು ಮೇಕ್ ದಿಸ್ ಡಿಸಿಷನ್, ನೀವು ಇಲ್ಲಿ ಕೂತ್ಕೊಂಡು ಕನ್ಫ್ಯೂಷನ್ ಆದಾಗ ಯು ವಿಲ್ ನೆವರ್ ಬಿ ಏಬಲ್ ಟು ಮೇಕ್ ಡಿಸಿಷನ್. ಈ ಡಿಸಿಷನ್ ನಿಮ್ಮ ಕೈಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ ಯು ಗೆಟ್ ಅಪ್ ಈ ಜಾಗದಿಂದ? ಓಕೆ, ಈ ಡಿಸಿಷನ್ ನಾನು ಮಾಡ್ತಿಲ್ಲ ಅಂತ ಹೇಳಿ ಕ್ಯಾನ್ ಯು ಗೆಟ್ ಅಪ್? ಎಲ್ಲಿಂದ ಬಂದಿದ್ರೆ ವಾಪಸ್ ಅಲ್ಲಿ ಹೋಗಿ ಟೇಕ್ ಸಮ್ ಟೈಮ್, ಟೇಕ್ ಸಮ್ ಗ್ಯಾಪ್ ಆ್ಯಂಡ್ ದೆನ್ ಡಿಸೈಡ್ ಯಾವ ಡೈರೆಕ್ಷನಲ್ಲಿ ಹೋಗ್ತೀನಿ ಅಂತ. ಅಥವಾ ಇಲ್ಲಿಂದ ಎದ್ದು ನಿಂತ್ಕೊಂಡು ಹಿಂಗೆ ಕೂತಿದ್ದಷ್ಟು ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗುತ್ತೆ. ಕ್ಯಾನ್ ಯು ಜಸ್ಟ್ ಗೆಟ್ ಅಪ್ ಇಂಟ್ಯೂಟಿವ್ಲಿ, ಜಸ್ಟ್ ವಾಕ್ ಆ ಡೈರೆಕ್ಷನಲ್ಲಿ? ಸೊ ಡಿಸಿಷನ್ ಇಸ್ ಮೇಡ್ ಆ್ಯಂಡ್ ದ ಎನರ್ಜಿ, ಡೆನ್ಸ್ ಆಗಿರೋ ಎನರ್ಜಿ ಇಟ್ ವಿಲ್ ಡ್ರಾಪ್ ಆ್ಯಂಡ್ ನೀವು ಹೋಗ್ತಾ ಇರೋ ದಾರಿನಲ್ಲಿ ಯೂನಿವರ್ಸ್ ವಿಲ್ ಸ್ಟಾರ್ಟ್ ಶೋಯಿಂಗ್ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿ. ಬಟ್ ಹಿಂಗೆ ಕೂತಿರೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಮತ್ತು ಈ ಕಾರ್ಡಲ್ಲಿ ಹೀಗೆ ನಿಂತ್ಕೊಂಡು ಪ್ರೋಸ್ ಆ್ಯಂಡ್ ಕಾನ್ಸು, ಪ್ರಾಬ್ಲಮ್ಸು, ಸಕ್ಸಸ್ಸು, ಫೇಲ್ಯೂರು, ಬರೀ ಇದನ್ನೇ ಯೋಚನೆ ಮಾಡ್ತಾಯಿದ್ರು ಯಾವುದೇ ಉಪಯೋಗ ಇಲ್ಲ. ಎನರ್ಜಿ ಬರೀ ಡ್ರೈನ್ ಆಗ್ತಾ ಇದೆ. ವಿ ನೀಡ್ ಸಮ್ ಬ್ಯಾಲೆನ್ಸ್ ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ, ಬಿಕಾಸ್ ಈ ಕಾರ್ಡ್ ಬಂದು ಪ್ರಾಪರಾಗಿ ಬ್ಯಾಲೆನ್ಸ್ ಆಗಿರೋಂಥ ಎನರ್ಜಿ. ಸೊ ನಿಮ್ಮ ಆನ್ಸೆಸ್ಟರ್ಸ್ ನಿಮಗೆ ಹೇಳ್ತಾ ಇರೋದು, ಎದರ್ ಗೆಟ್ ಅಪ್, ಸ್ಟಾಪ್ ದ ಐಡಿಯಾ, ಕಮ್ ಬ್ಯಾಕ್ ಆ್ಯಂಡ್ ರೀವಿಸಿಟ್ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ, ಅಥವಾ ಜಸ್ಟ್ ಗೆಟ್ ಅಪ್ ಆ್ಯಂಡ್ ವಾಕ್. ಓಕೆ, ಅದೇನಾಗುತ್ತೆ ನೋಡೋಣ. ಜಸ್ಟ್ ಗೆಟ್ ಅಪ್ ಆ್ಯಂಡ್ ವಾಕ್. ಅಗೇನ್ ಸಿಕ್ಕಾಪಟ್ಟೆ ನೀವು ಆಲ್ರೆಡಿ ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ನೋಡಾಗಿದೆ ಈ ಸಿಚುವೇಷನಲ್ಲಿ. ಸೊ ದೆರ್ ಇಸ್ ನಥಿಂಗ್ ಟು ಓವರ್ ಥಿಂಕ್. ಜಸ್ಟ್ ಡೂ ಇಟ್. ಗೆಟ್ ಅಪ್ ಆ್ಯಂಡ್ ಕೀಪ್ ವಾಕಿಂಗ್. ಓಕೆ, ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದಾರೆ, ಜಸ್ಟ್ ಡೂ ಇಟ್. ಡೋಂಟ್ ಓವರ್ ಥಿಂಕ್. ಲೈಕ್ ಒಂದು ಹಂತಕ್ಕೆ ಪ್ರಾಕ್ಟಿಕಲ್ ಆಗಿ ಪ್ರೋಸ್ ಆ್ಯಂಡ್ ಕಾನ್ಸ್ ಡಿಸೈಡ್ ಮಾಡೋದು ಇಟ್ ಈಸ್ ಅ ಸ್ಮಾರ್ಟ್ ಥಿಂಗ್. ಬಟ್ ಅದರಲ್ಲೇ ಕೂತ್ಕೊಂಡು ಬಿಡೋದು, ಏನು ಮಾಡ್ದಿರಾ, ದಟ್ ವಿಲ್ ಡ್ರೈನ್ ಅವರ್ ಎನರ್ಜಿ. ಓಕೆ, ಸೊ ನಮ್ಮ ಆನ್ಸೆಸ್ಟರ್ಸ್ ಇವತ್ತು ನಮಗೆ ಹೇಳ್ತಾ ಇರೋದು ಈ ಪರ್ಟಿಕ್ಯುಲರ್ ಗ್ರೂಪಲ್ಲಿ, ಇಟ್ ಈಸ್ ಟೈಮ್ ನೀವು ಡಿಸೈಡ್ ಮಾಡೋದಕ್ಕೆ, ಮುಂದೆ ಹೋಗೋದಕ್ಕೆ, ಧೈರ್ಯವಾಗಿ ಫೇಸ್ ಮಾಡೋದಕ್ಕೆ. ಫೇಸ್ ಯುವರ್ ಫಿಯರ್. ಯು ಆರ್ totally capable, you are strong enough, you are smart enough, you are intelligent enough, you are beautiful enough, you are fit enough, ಅಥವಾ you have enough information, you have enough guidance, ಎಲ್ಲಾನು there is enough. You are enough. Okay, so you are totally enough and fantastic. Just get up and do it. Okay, so ಅದು ಇಂಪಾರ್ಟೆಂಟ್ ಆಗಿ ನಿಮ್ಮ ಆನ್ಸೆಸ್ಟರ್ಸ್ ಹೇಳ್ತಾ ಇರೋದು. ದೇ ಜಸ್ಟ್ ವಾಂಟೆಡ್ ಟು ಕಮ್ ಆ್ಯಂಡ್ ಮೋಟಿವೇಟ್ ಯು ಆ್ಯಂಡ್ ನಿಮ್ಮ ಕೈಲಿ ಇದು ಸಾಧ್ಯ ಅಂತ ಹೇಳೋದಕ್ಕೆ ಬಂದಿದ್ದು. ಐ ಡೋಂಟ್ ನೋ ಈ ರೀಡಿಂಗಲ್ಲಿ ನಾನು ಏನು ಮಾತಾಡಿದ್ದೀನಿ ಅಂತ ಹೇಳಿ, ಬಿಕಾಸ್ ಐ ಡೋಂಟ್ ನೋ ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್, ಅಥವಾ ಏನು ಹೇಳ್ತಾ ಇದ್ದಾರೆ ನಿಮ್ಮ ಆನ್ಸೆಸ್ಟರ್ಸ್ ಅಂತ ಹೇಳಿ. ಇದೆಲ್ಲ ಕಂಪ್ಲೀಟಾಗಿ ಬಂದು ಏನೋ ಪಝಲ್ ಥರ ಇತ್ತು ನನಗೆ ಪರ್ಸ್ನಲಿ, ಬಿಕಾಸ್
ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್, ಬಟ್ ನಿಮಗೆ ಇದು ರೆಸನೇಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಅನ್ನಿಸ್ತು ನಿಮಗೆ ರೆಸನೇಟ್ ಆಯಿತಾ ನಿಮ್ಮ ಸಿಚುವೇಶನ್ಗೆ? ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಬಿಕಾಸ್ ಐ ಆಮ್ ರಿಯಲಿ ಕ್ಯೂರಿಯಸ್ ನಿಮ್ಮ ಗ್ರೂಪಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ. ಫಾರ್ ಮಿ ಇಟ್ ಫೆಲ್ಟ್ ಲೈಕ್ ಈ ಲ್ಯಾಂಗ್ವೇಜ್ ಗೊತ್ತಿಲ್ದಿರ ಇರೋರಿಗೆ, ಈಗ ಸ್ಪ್ಯಾನಿಷಲ್ಲಿ ಯಾವುದೋ ಹಾಡು ಬರ್ತಿದ್ರೆ ಐ ಡೋಂಟ್ ನೋ ಸ್ಪ್ಯಾನಿಷ್, ಸೊ ಕೇಳೋದಕ್ಕೆ ಚೆನ್ನಾಗಿದೆ, ಸೊ ಕೇಳ್ತಾ ಇದ್ದೀನಿ. ದಟ್ ಈಸ್ ಹೌ ಇಟ್ ಫೆಲ್ಟ್ ಈ ರೀಡಿಂಗ್ ಪರ್ಟಿಕ್ಯುಲರ್ಲಿ ನನಗೆ, ಬಿಕಾಸ್ ನನಗೆ ನಥಿಂಗ್ ಮೇಡ್ ಸೆನ್ಸ್. ಬಟ್ ಈ ಥರ ರೀಡಿಂಗ್ ಆದಾಗ ಐ ಆಮ್ ವೆರಿ ಶ್ಯೂರ್ ಕೇಳ್ತಾ ಇರೋರಿಗೆ ಇದು ತುಂಬ ರೆಸನೇಟ್ ಆಗಿರುತ್ತೆ ಅಂತ ಹೇಳಿ. ಪ್ಲೀಸ್ ಲೆಟ್ ಮಿ ನೋ ಕಮೆಂಟಲ್ಲಿ ವಾಟ್ ಈಸ್ ಯುವರ್ ಫೀಲಿಂಗ್ ಅಂತ. ಓಕೆ, ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಗ್ರೂಪ್ ನಂಬರ್ 2. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಇರ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಮೇಕ್ ಅ ಡಿಸಿಷನ್, ಜಸ್ಟ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ಯು ಆರ್ ಇನಫ್. All right, love you all, take care, bye bye.